श्रीगुरुभ्यो नमः। हरिः ओम्। गणानां त्वा गणपतिं नमामहे कविं कवीनामुपमश्रवस्तमं ज्येष्ठराजं ब्रह्मणां ब्रह्मणस्पतः शृण्वन्नो दिविश्चेदसादनं महागणपतये नमः। प्रणो देवी सरस्वती वाजेभिर्वाजिनीवती धीनामविद्यवतु आनो दिवो बृहतः पर्वतादा सरस्वती यजतागन्तु यज्ञम्। ॐ देव्यै नमः। हरिः ओम्। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहैः। ॐ शान्ति शान्ति शान्तिः। हरिः ओम्। सहस्रशीर्षं देवं विश्वाक्षं विश्वशम्भुवं विश्वं नारायणं देवमक्षरं परमं पदं विश्वतः परमानित्यं विश्वं नारायणगं हरिं विश्वमेवेदं पुरुषस्तद्विश्वमुपजीवति पतिं विश्वस्यात्मेश्वरगं शाश्वतगं शिवमच्युतं नारायणं महाज्ञेयं विश्वात्मानं परायणं नारायणपरो ज्योतिरात्मा नारायणः परः नारायणपरो ब्रह्मतत्त्वं नारायणः परः नारायणपरो ज्ञाता ज्ञानं नारायणः परः यच्च किञ्चित् जगत् सर्वं दृश्यते श्रूयतेऽपि वा अन्तर्बहिश्च तत्सर्वं व्याप्य नारायणः स्थितः अनन्तमव्ययं कविं समुद्रे तं विश्वशम्भुवं पद्मकोशप्रतीकाशवं हृदयं चाप्यतोमुखम् अधोर्निश्चापितस्यान्ते नाभ्यामुपरि तिष्ठति ज्वालमालाकुलं भाति विश्वस्यायतनं महत् सन्ततं शिलाभिस्तुलं भक्त्याकोशसन्निभं तस्यान्ते सुशिरं सूक्ष्मं तस्मिन् सर्वं प्रतिष्ठितं तस्य मध्ये महानग्निर्विश्वाचिर्विश्वतोमुखः सोऽप्रभुमृगदन्तिष्ठन्नाहारमचरः कविः तिर्यगोत्वमदशायीरश्मयस्य सन्तता सन्तापयति सन्देहमापादतलमस्तकः तस्य मध्ये मन्निशिखा अणीयोः त्वा व्यवस्थितः नीलतो यमध्यस्था विद्युल्लेखेव भास्वरा नीवारशोकवत्तन्वी प्रीताभाः स्वत्यनूपमा तस्याः शिखाया मध्ये परमात्मा व्यवस्थितः स ब्रह्म स शिवः स हरिः सेन्द्रस्योऽक्षरः परमस्वराट् ऋतगं सत्यं परं ब्रह्म पुरुषं कृष्णपिङ्गलम् ऊर्ध्वरेकं विरूपाक्षं विश्वरूपाय वै नमो नमः। ॐ नारायणाय विद्महे वासुदेवाय धीमहि तन्नो विष्णुः प्रचोदयात्। हरिः ओम्। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। हरिः ओम्। श्रीरामकृष्णार्पणमस्तु। ಶುಭೋದಯ. ಎಲ್ಲರಿಗೂ ವಿವೇಕಮಂಥನ ಮಾಸಿಕ ಪ್ರವಚನ ಮಾಲಿಕೆಯ ಈ ಸಂಚಿಕೆಗೆ ಸ್ವಾಗತವನ್ನು ಕೋರುತ್ತೇನೆ. ಇಂದಿನ ಅತಿಥಿಗಳಾಗಿ ಶ್ರೀಯುತ ಜಿ.ಕೆ. ವೆಂಕಟೇಶ್ ಮೂರ್ತಿರವರು ಇದ್ದಾರೆ. ಇವರು ಮೂಲತಃ ಶಿವಮೊಗ್ಗದವರಾಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಪ್ರಚಾರಕರಾಗಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಂತರ ರಾಷ್ಟ್ರೋತ್ಥಾನ ಸಂಸ್ಥೆಯ ಸಂಪಾದಕೀಯ ವಿಭಾಗದಲ್ಲಿ 2 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಶಿಕ್ಷಣ ಮತ್ತು ಬರವಣಿಗೆಯ ಕೌಶಲ್ಯದ ಬಗ್ಗೆ ಅಪಾರ ಆಸಕ್ತಿ ಹೊಂದಿರುವ ಇವರು ಕರ್ನಾಟಕದಾದ್ಯಂತ 100 ಸುಂದರ ಕಾರ್ಯಾಗಾರಗಳನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇವರು
ಖ್ಯಾತ ಬರಹಗಾರರಾಗಿದ್ದು ಹ್ಯಾಂಡ್ ರೈಟಿಂಗ್ ಅಲ್ಲ ಮೈಂಡ್ ರೈಟಿಂಗ್, ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್, ಶೈಕ್ಷಣಿಕ ಕೃತಿಗಳಾದ SSLC ಯುದ್ಧವಲ್ಲ ಆಟ, ಮತ್ತು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಅವರ ಪ್ರಭಾವವನ್ನು ಡಿಜಿಟಲ್ ರೂಪದಲ್ಲಿ ವಿಸ್ತರಿಸಲಾಗಿದ್ದು ಅವರ ವಿಡಿಯೋಗಳು ಹ್ಯಾಂಡ್ ರೈಟಿಂಗ್ ಯೋಗ ಮತ್ತು ಸಂವಾದ ಯೂಟ್ಯೂಬ್ ವಾಹಿನಿಗಳಲ್ಲಿ ಹಲವಾರು ವೀಕ್ಷಣೆಗಳನ್ನು ಪಡೆದಿವೆ. ಇವರಿಗೆ ರಾಮಕೃಷ್ಣ ಮಠ, ವಿವೇಕಾನಂದ ಬಾಲಕ ಸಂಘ, ವಿವೇಕಾನಂದ ಯುವಕ ಸಂಘ ಮತ್ತು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಇವರನ್ನು ಈ ಅವಧಿಯನ್ನು ತೆಗೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ. ಪೂಜ್ಯ ರಾಮಕೃಷ್ಣ ಪರಮಹಂಸರನ್ನ, ಶ್ರೀಮಾತಾ ಶಾರದಾ ದೇವಿ, ಸ್ವಾಮಿ ವಿವೇಕಾನಂದರು ಇವರೆಲ್ಲರನ್ನೂ ಮನಸ್ಸಿನಲ್ಲೇ ಸ್ಮರಿಸಿ ಅವರಿಗೆ ವಂದಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಅಂತ ಪ್ರಯತ್ನ ಮಾಡ್ತೀನಿ. ಈ ರೀತಿ ವಿವೇಕಾನಂದ ಬಾಲ ಮತ್ತು ಯುವ ಸಂಘದಿಂದ ಆಹ್ವಾನವನ್ನು ಪಡೆದು ಎಲ್ಲ ಯುವಕರ ಎದುರುಗಡೆ ಕೆಲವು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ವಿಷಯ ಏನು ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದರಿಂದ ನಾನು ನೇರವಾಗಿ ವಿಷಯವನ್ನು ಪ್ರವೇಶ ಮಾಡ್ತೀನಿ. ನಾನು ಬರೆದಿರೋ ಅಂಥ 2 ಪುಸ್ತಕಗಳ ವಿಷಯವನ್ನು ಇಲ್ಲಿ ಹೇಳಿದ್ರು. ಆದರೆ ಇನ್ನೂ ಒಂದು ಪುಸ್ತಕ ಇತ್ತೀಚೆಗೆ ನಾನು ಬರೆದಿದ್ದೀನಿ. ಅದು ಕೈ ಬರಹ ಯೋಗ ಅಂತ ಪುಸ್ತಕದ ಹೆಸರು. ಇಲ್ಲಿದೆ, ಇದು ಈ ಪುಸ್ತಕ ಸಪ್ನಾ ಬುಕ್ ಹೌಸ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಸುಮಾರು 270 ಪುಟ ಇದೆ. ಇದು ಬರೆದು 11 ವರ್ಷ ಹಿಂದೆ ಆಯ್ತು. ಇದು ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್ ಅಂತ ಇದು ಸಪ್ನಾ ಬುಕ್ ಹೌಸ್ ಅವರು ಪಬ್ಲಿಷ್ ಮಾಡಿದ್ದಾರೆ. ತುಂಬ ಜನ ಈ ಪುಸ್ತಕವನ್ನು ನೋಡಿದವರೆಲ್ಲ ಕೈ ಬರಹದ ಬಗ್ಗೆ 270 ಪುಟ ಬರೆಯೋ ಅಂಥದ್ದು ಏನಿದೆ ಅಂತ ಕೇಳ್ತಾರೆ. ಆ ಥರದವರಿಗೆ ನಾನು ಹೇಳೋದು, ಇದರಲ್ಲಿ 37 ಅಧ್ಯಾಯಗಳಿದೆ, 37 ಚಾಪ್ಟರ್ಸ್ ಕನ್ನಡ ಪುಸ್ತಕದಲ್ಲಿ. ಇದನ್ನು ನೀವು ನೋಡ್ಬಿಡಿ ತಗೊಂಡು, ಆಗ ಗೊತ್ತಾಗತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಮತ್ತು ವಿದೇಶಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕೈ ಬರಹದ ಬಗ್ಗೆ ಅಜ್ಞಾನ ಇದೆ. ಇಂಗ್ಲಿಷ್ನಲ್ಲಿ ಒಂದು ಪದ ಇದೆ, ಮಿಸ್ನಾಮರ್ ಅಂತ ಕರೀತಾರೆ. ತಪ್ಪಾಗಿ ಕರೆಯೋ ಅಂತ ಹೆಸರು ಅಂತ. ಈ ಹ್ಯಾಂಡ್ ರೈಟಿಂಗ್ ಅಥವಾ ಕೈ ಬರಹ ಅನ್ನೋದು ಕೂಡ ಆ ಹೆಸರಲ್ಲೇ ತಪ್ಪಿದೆ ಅಂತ ಕಾಣಿಸುತ್ತೆ. ಅದನ್ನ ಕೇಳಿದ ತಕ್ಷಣನೇ ಸಾಮಾನ್ಯವಾಗಿ ಎಲ್ರಿಗೂ ಏನು ಅನ್ಸುತ್ತೆ ಅಂದ್ರೆ ಇದು ಕೈ ಮಾಡುವ ಕೆಲಸ ಅಂತ ಅನ್ಸುತ್ತೆ. ಆದರೆ ಇಲ್ಲೇ ನಾವು ಕೈ ಬರಹ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ತಪ್ತೀವಿ. ಆ ಹೆಸರಿನಿಂದಾಗಿ ಈ ರೀತಿ ತಪ್ಪು ಕಲ್ಪನೆ ನಮ್ಮಲ್ಲಿ ಉಂಟಾಗುತ್ತೆ. ನಾವು ಸ್ವಲ್ಪ ಯೋಚನೆ ಮಾಡೋಣ. ನಾವು ಬರಿತಾ ಇರಬೇಕಾದ್ರೆ ಕಣ್ಣು ತೆರೆದೇ ಇರಬೇಕು. ನಾವು ಹೇಗೆ ಬರಿತಾ ಇದ್ದೀವಿ, ಏನ್ ಬರಿತಾ ಇದ್ದೀವಿ ಅನ್ನೋದನ್ನ ಕಣ್ಣು ಸದಾ ಕಾಲ ಕಣ್ಣಿಟ್ಟು ನೋಡ್ತಾ ಇರಬೇಕು. ಅದು ಕಣ್ಣು ಬರಹವು ಯಾಕಲ್ಲ, ಕೈ ಬರಹ ಮಾತ್ರ ಏಕೆ? ಎರಡನೇ ವಿಷಯ, ಈ ಕೈ ಇಡೀ ನಮ್ಮ ದೇಹದ ಒಂದು ಅಂಗ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ
ನಮ್ಮ ಇಡೀ ಎಲ್ಲ ದೇಹದ ಚಟುವಟಿಕೆಗಳು ನಮ್ಮ ಮೆದುಳಿನಿಂದ ನಿಯಂತ್ರಣ ಆಗುತ್ತೆ. ನಾನು ಇಲ್ಲಿರುವಂಥ ಕೆಲವರಿಗೆ ಮಕ್ಕಳಿಗೆ ಒಂದು ವಿನಂತಿ ಹೇಳ್ತೀನಿ. ರಾಮಕೃಷ್ಣಾಶ್ರಮ ಯುವಕ ಸಂಘದಲ್ಲಿ ನಾವು ಸೇರೋದ್ರಿಂದ ಬೇರೆ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ನಾನು ಹೋಗಿರುವಾಗ ಅವರನ್ನ ಉದ್ದೇಶಿಸಿ ಮಾತಾಡುವಾಗ ಎಷ್ಟು ಏಕಾಗ್ರತೆ ಇರುತ್ತೋ ಅದಕ್ಕಿಂತ ಹೆಚ್ಚು ಏಕಾಗ್ರತೆಯನ್ನು ಇಲ್ಲಿ ನಿರೀಕ್ಷೆ ಮಾಡ್ತೀನಿ. ದಯವಿಟ್ಟು ನಿಮ್ಮ ಹಿತದ ದೃಷ್ಟಿಯಿಂದ ಇನ್ನು 1 ಗಂಟೆ ನಿಮ್ಮ ಕಣ್ಣುಗಳನ್ನು, ನಿಮ್ಮ ಕಿವಿಯನ್ನು, ನಿಮ್ಮ ಮನಸ್ಸನ್ನು ನನಗೆ ಕೊಡಿ. ದಯವಿಟ್ಟು ನಿಮ್ಮ ಲಾಭಕ್ಕಾಗಿ. ಇದನ್ನು ಕೇಳೋ ಅಂಥ ಅವಕಾಶ ನಿಮಗೆ ಮತ್ತೆ ಜೀವನದಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಅದು ನಾನು ಪ್ರಾರಂಭದಲ್ಲೇ ಹೇಳ್ತೀನಿ, ನೀವು ಖಂಡಿತ ಕೈ ಬರಹದ ಬಗ್ಗೆ ಇದುವರೆಗೂ ಯೋಚನೆ ಮಾಡಿರಲ್ಲ, ತಿಳಿದಿರಲ್ಲ. ಅಂಥ ವಿಷಯಗಳನ್ನು ನೀವು ತಿಳ್ಕೊಳ್ತೀರಾ. ಆಮೇಲೂ ಏನಾದರೂ ಅಕಸ್ಮಾತ್ ನಿಮ್ಗೆ ಅನುಮಾನ ಇದ್ದರೆ ಬೇಕಾದರೆ ಕೇಳ್ಬೋದು. ಅದಕ್ಕೋಸ್ಕರ ಇನ್ನೊಂದು ಸರಿ ಹೇಳ್ತೀನಿ, ನಿಮ್ಮ ಕಣ್ಣು ನನ್ನ ಕಡೆ ನೋಡ್ತಾ ಇರಲಿ. ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂದರೆ ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ. ಇಲ್ಲಿ ಯಾರಾದರೂ ನನ್ನ ಕಡೆಗೆ ನೋಡ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತಾ ಇರೋದ್ರ ಕಡೆ ಅವರ ಗಮನ ಇಲ್ಲ ಅಂತ ಅರ್ಥ. ಅದಕ್ಕೋಸ್ಕರನೇ ಸ್ವಲ್ಪ ಹೊತ್ತು ಇದನ್ನು ನಮಗೆ ಏಕಾಗ್ರತೆ ಇಲ್ಲದೆ ಇರ್ಬೋದು. ಈಗ ಅದನ್ನು ಸಾಧಿಸೋಣ, ಪ್ರಯತ್ನ ಮಾಡೋಣ. ಇದೊಂದು ಅವಕಾಶ. ಪೂರ್ತಿ ನಾನು ಏಕಾಗ್ರತೆಯಿಂದ ಹೇಳಿರುವಂಥ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತೀನಿ, ಇದನ್ನು ಉಳಿಸ್ಕೊಳ್ತೀನಿ. ಇಲ್ಲಿ ಕೇಳಿರೋ ಅಂಥ ಉತ್ತಮ ಅಂಶಗಳನ್ನು ನಾನು ನನ್ನ ಪರಿಚಿತರಿಗೆ ಅದನ್ನು ಪ್ರಸಾರ ಮಾಡ್ತೀನಿ. ಅದು ನಿಜವಾದ ಶಿಕ್ಷಣ. ದಯವಿಟ್ಟು ಆ ರೀತಿ ನೀವು ಕೇಳಿದರೆ ಅರ್ಥ ಮಾಡ್ಕೊಂಡ್ರೆ ಸಾಕು ಅನ್ನೋ ಉದ್ದೇಶದಿಂದ ದಯವಿಟ್ಟು ಕೇಳಬೇಡಿ. ಇಲ್ಲಿ ಕೇಳಿ ಇಲ್ಲಿ ತಿಳ್ಕೊಂಡಿರುವಂಥ ಉತ್ತಮ ಸಂಗತಿಗಳನ್ನು ಬೇರೆಯವರಿಗೆ ಹಂಚಬೇಕು. ಅದು ಆ ದೃಷ್ಟಿಯಿಂದ ಕೇಳಿ. ಮೆದುಳಿನಿಂದ ನಮ್ಮ ದೇಹದ ಎಲ್ಲ ಚಟುವಟಿಕೆಗಳು ನಿಯಂತ್ರಣ ಆಗುತ್ತೆ. ಮೆದುಳು ಕೈಗೆ ಆದೇಶ ಕಳಿಸುತ್ತೆ, ಕಮಾಂಡ್ಸ್. ಅದನ್ನು ಇನ್ನೇನು ಬರೀಬೇಕು, ಹೇಗೆ ಬರೀಬೇಕು ಅನ್ನೋದನ್ನು ಕಳಿಸುತ್ತೆ ಕಮಾಂಡ್ಸ್. ಆ ಕಮಾಂಡ್ಸ್ ಬರೋದು ಮೋಟಾರ್ ನರ್ವ್ಸ್ ಅಂತ ಇರುತ್ತೆ, ಅದ್ರ ಮೂಲಕ ಬರುತ್ತೆ. ಇದು ಒಂದು ಟೂಲ್. ಇದು ಎಕ್ಸಿಕ್ಯೂಟ್ ಮಾಡುತ್ತೆ. ಇದಕ್ಕೆ ತನಗೆ ತಾನೇ ಏನು ನಿರ್ಧಾರ ತಗೊಳ್ಳೋ ಹಾಗೆ ಅಷ್ಟು ಸಾಮರ್ಥ್ಯ ಇರೋದಿಲ್ಲ. ಬಾಸ್ ಇರೋದು ಇಲ್ಲಿ, ಇದು ಅಸಿಸ್ಟೆಂಟ್. ಇದು ಈ ಬಾಸ್ಗೆ ಏನು ಅನ್ನಿಸ್ಬೋದು ಅಂತ ಹೇಳಿದ್ರೆ, ನಾನು ಬಾಸ್, ನನ್ನಿಂದಾಗಿ ಈ ಕೆಲಸ ನಡೀತಾ ಇದೆ, ನನ್ನ ಹೆಸರಿಲ್ಲ, ಕೈ ಬರಹ, ನನ್ನಿಂದ ಆದೇಶ ಸಿಕ್ಕಿದ್ರೆ ಮಾತ್ರ ಈ ಕ್ರಿಯೆ ನಡೆಯುತ್ತೆ, ಆದರೆ ನನ್ನ ಹೆಸರೇ ಇಲ್ಲ ಅನ್ಸುತ್ತೆ. ಒಂದು ಯಾರೋ ಶ್ರೀಮಂತರು ಹೊಸದಾಗಿ ಮನೆ ಕಟ್ಟಿಸ್ತಾರೆ ಅಂತ ಇಟ್ಕೊಳ್ಳಂತೆ, ಮಹಾದೇವಪ್ಪ ಅಂತ ಅವ್ರ ಹೆಸರು. ಮನೆ ಪೂರ್ತಿ ಕಟ್ಟಾಯಿತು. ಮನೆ ಕಾಂಪೌಂಡ್ ಮುಂದೆ ಒಂದು ನೇಮ್ ಪ್ಲೇಟ್, ನಾಮ ಫಲಕವನ್ನು ಹಾಕ್ತಾರೆ. ಅಲ್ಲಿ ಗಾರೆ ಕೆಲಸ ಮಾಡಕ್ ಬಂದಿರ್ತಾನಲ್ಲ ಮಾದಪ್ಪ, ಅವನ ಹೆಸರು ಹಾಕ್ತಾರ, ಅಥವಾ ಮಹಾದೇವಪ್ಪ ಅಂತೇಳಿ ಯಾರು ಸೌಕರ್ಯ ಮನೆ ಕಟ್ತಾರೆ ಅವ್ರ ಹೆಸರು ಹಾಕ್ತಾರ? ಮೆದುಳಿಗೆ ಅನ್ಸಲ್ವಾ ನನ್ನ ಹೆಸರು ಇಲ್ವಲ್ಲ ಅಂಥೇಳಿ? ಮತ್ತೆ ಕ್ರಿಯಾವಾಹಿ ನರಗಳು ಅಂತ ಹೇಳ್ತಾರಲ್ಲ, ಮೋಟಾರ್ ನರ್ವ್ಸ್, ಅದರದ್ದು ಕೆಲಸ ಇದೆ. ಅದು ಸಾಗಿಸಿದ್ರೆ ಅಷ್ಟೇನೆ ಸಂದೇಶಗಳನ್ನ ಸರಿಯಾಗಿ ತಪ್ಪದೆ ಕೈ ಕೆಲಸ ಮಾಡೋದು, ಅದರ ಪಾತ್ರನೂ ಇದೆ. ನಾನು ಇದುವರೆಗೂ ಹೇಳಿರೋ ಅಂಥ ಕೈ, ಕಣ್ಣು, ಮೆದುಳು ಮತ್ತು ಕ್ರಿಯಾವಾಹಿ ನರಗಳು ಭೌತಿಕವಾದ ಅಂಗಗಳು. ಅದಕ್ಕೆ ಆಕಾರ, ಗಾತ್ರ ಎಲ್ಲ ಇದೆ. ಆದರೆ ಇವೆಲ್ಲವೂ ಇಲ್ಲದೆ ಇರುವಂಥ ನಿರಾಕಾರವಾದ ಒಂದು ಸಂಗತಿ ನಮ್ಮ ಕೈ ಬರಹದ ಮೇಲೆ ಪ್ರಭಾವ ಬೀರುತ್ತೆ, ಅದು ಮನಸ್ಸು. ನಾನು ಹೇಳ್ತೀನಿ, ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆಲ್ರಿಗೂ ಗೊತ್ತಿರುತ್ತೆ, ನಾವು ಶಾಲೆಗೆ ಹೋದಾಗ ಬೆಳಗ್ಗೆ 9:00 ಫ್ರೆಶ್ ಆಗಿ ಹೋಗಿರ್ತೀವಿ. ಮೊದಲನೇ ಪೀರಿಯಡ್ನಲ್ಲಿ ಯಾವ ಕೈಯಿಂದ ಬರಿತೀವೋ ಅದೇ ಕೈನಿಂದನೇ ಸಂಜೆ 3:30-4 ಗಂಟೆ ಹೊತ್ತಿಗೆ ಲಾಸ್ಟ್ ಪೀರಿಯಡ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಬೋರ್ಡ್ ಮೇಲೆ ಮ್ಯಾಥ್ಸ್ ಪೂರ್ತಿ ಬರೆದು ಬಿಟ್ಟಿರ್ತಾರೆ. ಆದ್ರೆ ಅದೇ ಕೈ 4 ಗಂಟೆ ಹೊತ್ತಿಗೆ
ಕೈಯೇ ಬರೆಯೋದಾಗಿದ್ರೆ ಬೆಳಗ್ಗೆ ಹೇಗೆ ಬರೆಯುತ್ತೋ ಮಧ್ಯಾಹ್ನ ಹಾಗೆ ಬರೀಬೇಕಾಗಿತ್ತು. ಬೆಳಗ್ಗೆ ಬರೆಯೋದಕ್ಕೂ ಮಧ್ಯಾಹ್ನ ಬರೆಯೋದಕ್ಕೂ ಏನ್ ವ್ಯತ್ಯಾಸ ಆಗಿದೆ ಅಂದ್ರೆ ಮನಸ್ಸು. ಬೆಳಗ್ಗೆ ಎಷ್ಟು ಉತ್ಸಾಹದಿಂದ ಮಾಡಬೇಕು ಅಂತ ಕೆಲಸ ಮನಸ್ಸಿನಲ್ಲಿತ್ತೋ ಅಷ್ಟು ಉತ್ಸಾಹ ಮಧ್ಯಾಹ್ನದಲ್ಲಿ ಇರಲ್ಲ. ನಮ್ಗೆಲ್ರಿಗೂ ಗೊತ್ತಿರುತ್ತೆ, ಮನಸ್ಸು ಮಾಡಿದ್ರೆ ಚೆನ್ನಾಗಿ ಬರೀತಾರೆ ಅನ್ನೋ ವಿಷಯ ಎಲ್ರ ಬಗ್ಗೆನೂ ಹೇಳ್ತಾರೆ. ಸೊ ಬೇಕಾಗಿರೋ ಅಂಥದ್ದು ಮನಸ್ಸು. ಕೆಲವರು ನನಗೆ ತುಂಬಾ ಜನ ಭೇಟಿಯಾಗಿರೋರು ಹೇಳ್ತಾರೆ ಅವ್ರ ಕೈ ಬರಹ ಚೆನ್ನಾಗಿರೋದಿಲ್ಲ, ಹ್ಯಾಂಡ್ ರೈಟಿಂಗ್, ನನ್ನ ಕೈ ಬರೆಯೋದು ಹೀಗೆ ಅಂತ ಕೈಯನ್ನು ದೂಷಿಸ್ತಾರೆ. ಕೈ ಬರಹ ಚೆನ್ನಾಗಿ ಆಗ್ಬೇಕಾದ್ರೆ ದೂಷಿಸ್ಬೇಕಾಗಿರೋದು ಕೈಯನ್ನಲ್ಲ, ಮನಸ್ಸನ್ನ ದೂಷಿಸ್ಬೇಕು. ಯಾಕೆ ಅಂದ್ರೆ ಅದರದ ಪ್ರಭಾವನೇ ಅತ್ಯಧಿಕ, ಅದು ಅತಿ ಹೆಚ್ಚಿರೋ ಅಂಥದ್ದು ಅದ್ರದ್ದು. ಇದು ಡಾಕ್ಟ್ರು ಏನು ರೋಗ ಅಂತ ತಿಳ್ಕೊಳ್ದೆ ಅಥವಾ ಯಾರು ರೋಗಿ ಅಂತ ತಿಳ್ಕೊಳ್ದೇನೆ ಚಿಕಿತ್ಸೆ ಕೊಡೋದಕ್ಕೆ ಹೊರಟಾಗಿದೆ. ಒಬ್ಬ ಯುವ ಡಾಕ್ಟರ್ ಹೊಸದಾಗಿ ಪದವಿ ಪಡೆದ ಮೇಲೆ ಒಂದು ಕ್ಲಿನಿಕ್ ಓಪನ್ ಮಾಡದ್ನಂತೆ. ಅವನ ಕ್ಲಿನಿಕ್ಕಿಗೆ ಒಬ್ಬ ಮಹಿಳೆ ಬರ್ತಾಳೆ. ಬಂದ ತಕ್ಷಣ ಡಾಕ್ಟರ್ ಹೇಳ್ತಾರೆ ಕೂತ್ಕೊಮ್ಮ, ಏನ್ ಸಮಸ್ಯೆ? ಆ ಮಹಿಳೆ ಹೇಳ್ತಾಳೆ ಜ್ವರ ಅಂತ ಹೇಳ್ತಾಳೆ. ಆ ಯುವ ಡಾಕ್ಟರ್ ಸ್ಟೆಥೋಸ್ಕೋಪ್ ಹಾಕೊಂಡು ತುಂಬಾ ಆಸಕ್ತಿಯಿಂದ ಅವರ ಹಾರ್ಟ್ ಬೀಟ್ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಗ ಮಹಿಳೆ ಹೇಳ್ತಾಳೆ, ಸರ್ ಜ್ವರ ನನ್ಗಲ್ಲ, ಮಗುಗೆ. ಅವಳು ಮಗು ಕಂಕ್ಳಲ್ಲಿ ಹೊತ್ಕೊಂಡಿರ್ತಾಳೆ. ಅಂದ್ರೆ ಡಾಕ್ಟರ್ಗೆ ರೋಗಿ ಯಾರು ಅಂತಾನೆ ಗೊತ್ತಿಲ್ಲ, ಯಾರಿಗೋ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದಾನೆ. ನಮ್ಮ ಕೈ ಬರಹ ಚೆನ್ನಾಗಾಗ್ಬೇಕಾದ್ರೆ ಅದಕ್ಕೆ ಮೊದಲು ನಮ್ಮ ಮನಸ್ಸು ಚೇಂಜ್ ಆಗ್ಬೇಕು. ನಾನು ಇದಕ್ಕೆ ಕೈ ಬರಹ ಯೋಗ ಅಂತ ಕರೆದಿದ್ದೀನಿ. ಯೋಗದಲ್ಲಿ ಯೋಗಾಚಾರ್ಯ ಅಷ್ಟಾಂಗ ಯೋಗವನ್ನ ಬರೆದಿರೋ ಅಂತ ಪತಂಜಲಿ ಋಷಿ ಯೋಗ ಅಂದ್ರೆ ಏನು ಅನ್ನುವಂಥ ಡೆಫಿನಿಷನ್ ಅದನ್ನ ಕೊಡ್ತಾರೆ. ಯೋಗ ಚಿತ್ತವೃತ್ತಿ ನಿರೋಧ ಅಂತ. ನಮ್ಮ ಮನಸ್ಸು ಬಹು ಚಂಚಲ, ಅದು ಎಲ್ಲೆಲ್ಲೋ ಏನೇನೋ 5 ನಿಮಿಷದಲ್ಲಿ 20 ನಾನಾ ವಿಷಯಗಳನ್ನ, ಆಕಾಶದ ಕೆಳಗಡೆ ಇರುವಂತ ಎಲ್ಲ ವಿಷಯಗಳನ್ನ ಯೋಚಿಸುತ್ತೆ. ಅದು ಬೇಡದೇ ಇರೋ ವಿಷಯಗಳೇ ಜಾಸ್ತಿ. ಅದು ಅಂಥ ಮನಸ್ಸನ್ನ ನಿಯಂತ್ರಿಸಿ ನನಗೆ ಬೇಕಾಗಿರೋದು ಯಾವ್ದು ನನಗೆ ಒಳ್ಳೆದೋ ಅದನ್ನ ಯೋಚಿಸೋ ಹಾಗೆ ಮಾಡೋದಿದೆಯಲ್ಲ, ಅದು ಯೋಗ. ಬರೆಯುವಾಗ ನನ್ನ ಮನಸ್ಸು ಚೆನ್ನಾಗಿ ಬರೀಲಿ ಅಂತ ಯೋಚಿಸಿ ಉತ್ಸಾಹದಿಂದ ಬರೀಲಿ ಅಂತ ಮನಸ್ಸನ್ನ ನಾವು ನಿಯಂತ್ರಿಸಬೇಕಾಗಿರೋದ್ರಿಂದ ಇದು ಯೋಗ, ಕೈ ಬರಹ ಯೋಗ. ಯೋಗ ಅಂದ್ರೆ ಏನು ಅಂತ ಭಗವದ್ಗೀತೆಯಲ್ಲಿ ಒಂದು ಡೆಫಿನೇಷನ್ ಇದೆ, ನಿರೂಪಣೆ. ಯೋಗ ಕರ್ಮಸು ಕೌಶಲಂ. ನಾವು ಮಾಡೋ ಅಂಥ ಎಲ್ಲಾ ಕೆಲಸದಲ್ಲೂ ಕೌಶಲ್ಯ, ಸ್ಕಿಲ್ ಅದನ್ನ ಸಾಧಿಸೋ ಅಂಥದ್ದು ಯೋಗ ಅಂತ. ಯಾವುದೇ ಕೆಲಸ ಇರಲಿ, ಕಸ ಗುಡಿಸೋ ಅಂಥ ಕೆಲಸ, ಪಾತ್ರೆ ತೊಳೆಯೋ ಅಂಥ ಕೆಲಸ, ಬಟ್ಟೆಯನ್ನ ಸ್ವಚ್ಛವಾಗಿ ಮಾಡೋ ಅಂಥ ಕೆಲಸ, ಯಾವುದೇ ಕೆಲಸವನ್ನ 2 ರೀತಿಯಲ್ಲಿ ಮಾಡ್ಬೋದು. ಬೇಗ ಬಿಸಾಕೋದು. ಆ ಕೆಲಸವನ್ನ ಎಷ್ಟು ಚೆನ್ನಾಗಿ ಮಾಡಬಹುದು ಅಂತ ಹೇಳಿದ್ರೆ, ಈ ಕೆಲಸವನ್ನ ನಾನು ಮಾಡೋ ಅಷ್ಟು ಚೆನ್ನಾಗಿ ಇಡೀ ಜಗತ್ತಿನಲ್ಲಿ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಆಗಬಾರ್ದು, ಆ ರೀತಿ ಮಾಡ್ತೀನಿ. ಆಗತ್ತೋ ಇಲ್ವೋ ಅಂತ ಯೋಚನೆ ಮಾಡಬಾರದು. ನನ್ನ ಪ್ರಯತ್ನ ಆ ದಿಕ್ಕಿನಲ್ಲಿದೆ ಅಂತ ಯೋಚಿಸ್ಬೇಕು. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳೋದು ಯೋಗ ಕರ್ಮಸು ಕೌಶಲಂ ಅಂತ. ಅದಕ್ಕೆ ನಾನು ಕೈ ಬರಹ ಅಂತ ಕರೀದೆ, ಅದನ್ನ ಯೋಗ ಅಂತ ಕರೆಯೋದು ಸೂಕ್ತ ಅಂತ ಅನ್ಸುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಇದ್ರು. ಅವರ ಜನ್ಮದಿನವನ್ನ ಸೆಪ್ಟೆಂಬರ್ 15 ನಾವು ಇಡೀ ನಮ್ಮ ದೇಶದಲ್ಲಿ ಇಂಜಿನಿಯರ್ಸ್ ಡೇ ಅಂತ ಹೇಳಿ ಆಚರಿಸ್ತೀವಿ. ಬಹಳ ದೊಡ್ಡ ಇಂಜಿನಿಯರ್, ನಮ್ಗೆ ಕಲ್ಪನೆ ಕೂಡ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಅವ್ರಿಗೆ 90 ವರ್ಷ ಆಗೋಗ್ಬಿಟ್ಟಿತ್ತು. ಈಗಿನ ವಿಧಾನಸೌಧ ಇದೆಯಲ್ಲ, ಅದ್ರ ಎದುರುಗಡೆನೆ ಅವರ ಮನೆ ಇತ್ತು.
ಏಡನ್ ಅನ್ನುವಂತ ಜೋರ್ಡಾನ್ ಹತ್ರ ಇದೆ, ಈಜಿಪ್ಟ್ ಜೋರ್ಡಾನ್ ಹತ್ರ ಒಂದು ಸಮುದ್ರದ ತೀರದಲ್ಲಿ ಅಲ್ಲಿ ಏಡನ್ ಅನ್ನುವಂತ ನದಿಗೆ ಒಂದು ಅಣೆಕಟ್ಟು ಕಟ್ಟಬೇಕಾಗಿತ್ತು. ಪಾಶ್ಚಾತ್ಯ ಎಷ್ಟೋ ಇಂಜಿನಿಯರ್ಸ್ ಅದನ್ನ ಅಣೆಕಟ್ಟು ಕಟ್ಟಲಿಕ್ಕೆ ಅಂತ ಪ್ರಯತ್ನ ಮಾಡಿ ಸೋತ್ ಹೋಗಿದ್ರು. ಅದು ಕುಸಿದೋಗ್ಬಿಟ್ಟಿತ್ತು. ಕಡೆಗೆ ಇವ್ರ ವಿಷಯ ಗೊತ್ತಾಗಿ ಇವರನ್ನು ಕರೆದ್ರ, ನೀವು ಬಂದ್ಬಿಟ್ಟು ಅಲ್ಲಿ ಹೇಗೆ ಕಟ್ಟಬೇಕು ಅಂತ ಕೇಳಿ ಅಂತ. ಆಗ ವಿಶ್ವೇಶ್ವರಯ್ಯನವ್ರು ಹೇಳಿದ್ರು, ಇಲ್ಲ, ಈ ವಯಸ್ಸನ್ನ ನಾನು ಅಲ್ಲಿವರೆಗೂ ಅವಾಗ ಹಡಗ್ನಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು, ಆಗಲ್ಲ, ನೀವು ಅಲ್ಲಿದು ಸಾಯಿಲ್ ಸ್ಯಾಂಪಲ್ ಅನ್ನ ನನಗೆ ಕಳಿಸ್ಕೊಡಿ, ನಾನು ಹೇಳ್ತೀನಿ ಹಾಗೆ ಮಾಡಿ. ಸಾಯಿಲ್ ಸ್ಯಾಂಪಲ್ ತಗೊಂಡ್ಬಂದ್ರು, ಬೆಂಗಳೂರಿನಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡಿ ಕಳಿಸಿದ್ರು. ಆ ಪ್ರಕಾರ ಕಟ್ಟಿರೋ ಅಂತ ಅಣೆಕಟ್ಟು ಈಗಲೂ ಇದೆ, ಬಂದೋಬಸ್ತಾಗಿದೆ ಅಂತ. ಅಂಥ ಇಂಜಿನಿಯರ್ ಆಗಿನ ಕಾಲದಲ್ಲಿ. ಅದಕ್ಕೋಸ್ಕರನೇ ಅವರ ಜನ್ಮದಿನವನ್ನ ಇಂಜಿನಿಯರ್ಸ್ ಡೇ ಅಂತ ಆಚರಿಸ್ತೀವಿ. ಅವರ ಜೀವನದಲ್ಲಿ ಒಂದು ತತ್ವವನ್ನು ಅವ್ರು ಹೇಳ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾ ಇದ್ರು ಅಂದ್ರೆ, ನಾವು ಮಾಡುವಂತ ಎಲ್ಲಾ ಕೆಲಸವನ್ನು ಉತ್ಕೃಷ್ಟವಾಗಿ ಮಾಡಬಹುದು. ನಿನಗೆ ರೈಲ್ವೆ ಸ್ಟೇಷನ್ ಸ್ವಚ್ಛವಾಗಿ ಇಟ್ಕೊಳ್ಳುವಂತ ಕೆಲಸ ಸಿಕ್ಕಿದ್ರು ಅದನ್ನ ಎಷ್ಟು ಚೆನ್ನಾಗಿ ಮಾಡಬಹುದು ಅಂತ ಹೇಳಿದ್ರೆ, ನೀನ್ ಇಟ್ಕೊಂಡಿರೋ ರೈಲ್ವೆ ಸ್ಟೇಷನ್ ನೋಡಿದವರು, ನಾನು ಪ್ರಪಂಚದಲ್ಲಿ ಎಷ್ಟೋ ರೈಲ್ವೆ ಸ್ಟೇಷನ್ ನೋಡಿದ್ದೀನಿ, ಈ ರೈಲ್ವೆ ಸ್ಟೇಷನ್ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೋ ಅಷ್ಟು ಚೆನ್ನಾಗಿ ಇನ್ನೊಂದು ರೈಲ್ವೆ ಸ್ಟೇಷನ್ ಇಲ್ಲ ಅಂತ. ಸಾಧ್ಯ ಇದೆಯೋ ಇಲ್ವೋ? ಇಂಗ್ಲಿಷ್ನಲ್ಲೂ ಕೂಡ ಹೇಳ್ತಾರೆ, ಎನಿಥಿಂಗ್ ವಿಚ್ ಈಸ್ ವರ್ತ್ ಡೂಯಿಂಗ್ ಈಸ್ ವರ್ತ್ ಡೂಯಿಂಗ್ ವೆಲ್. ರೈಲ್ವೆ ಸ್ಟೇಷನ್ ಚೆನ್ನಾಗಿ ಇಟ್ಕೋಬಹುದು, ಕಸ ಚೆನ್ನಾಗಿ ಗುಡಿಸ್ಬೋದು, ಪಾತ್ರೆ ತೊಳೆಯೋದನ್ನು ಚೆನ್ನಾಗಿ ಮಾಡ್ಬೋದು, ಕೈ ಬರಹವನ್ನು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಇದೆ. ಕೆಲವರು ಒಂದು ವಿತಂಡವಾದವನ್ನ ಮುಂದಿಡ್ತಾರೆ, ನಾವು ಬರೆಯೋದು ಅರ್ಥ ಇದ್ದ ಹಾಗೆ, ಅರ್ಥ ಆಗುವಾಗ ಬರೆದ್ರೆ ಸಾಲ್ದ ಅಂತೇಳಿ. ಇದು ಆರೋಗ್ಯಕರವಾದ ಯೋಚನೆ, ಚಿಂತನೆ ಅಂತ ನನಗನ್ಸಲ್ಲ. ಯಾಕೆ ಅಂತ ಹೇಳಿದ್ರೆ, ನಾವು ಬಟ್ಟೆ ಧರಿಸುವಂತ ವಿಷಯದಲ್ಲಿ, ನಮ್ಮ ಕೂದಲನ್ನು ಹೇಗೆ ಬಾಚ್ಕೊಳ್ಳೋ ಅನ್ನುವಂಥ ವಿಷಯದಲ್ಲಿ ಅದು ತುಂಬಾ ಚೆನ್ನಾಗಿರ್ಬೇಕು ಅಂತ ಎಷ್ಟು ಕಾಳಜಿ ವಹಿಸ್ತೀವಿ. ನಿಮ್ಗೆಲ್ರಿಗೂ ನಾನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ, ಸತ್ಯಸ್ಯ ಸತ್ಯವಾದ ಒಂದು ಮಾತನ್ನ ಹೇಳ್ತಾ ಇದ್ದೀನಿ. ಇಡೀ ಜಗತ್ತಿನಲ್ಲಿ ಜನ ತಾವು ಚೆನ್ನಾಗಿ ಕಾಣಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಎಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೋ ಅದರ ಅರ್ಧದಷ್ಟನ್ನು ಮಾತ್ರ ತಾವು ತಿನ್ನೋದಕ್ಕೆ ಬೇಕಾಗಿರೋ ಆಹಾರ ಪದಾರ್ಥಗಳಿಗೆ ಹುಬ್ ಹೇಗಿರ್ಬೇಕು, ಐ ಶ್ಯಾಡೋ ಹೇಗಿರ್ಬೇಕು, ಕೆನ್ನೆ ಹೇಗಿರ್ಬೇಕು, ಫೇಶಿಯಲ್ ಹೇಗಿರ್ಬೇಕು, ನೇಲ್ ಪಾಲಿಶ್ ಹೇಗಿರ್ಬೇಕು. ಕೆಲವ್ರಂತೂ ನನ್ನ ಮೂಗು ಸ್ವಲ್ಪ ಬಗ್ಬಿಟ್ಟಿದೆ ಅಂತ ಹೇಳಿ ಅದನ್ನ ಕಾಸ್ಮೆಟಿಕ್ ಸರ್ಜರಿ ಅಂತ ಕರೀತಾರೆ. ಅದನ್ನ ಶಸ್ತ್ರಚಿಕಿತ್ಸೆ, ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಶಸ್ತ್ರಚಿಕಿತ್ಸೆ ಮಾಡಿಸ್ಕೋತಾರ. ಬೆಂಗಳೂರಿನಲ್ಲಿ ಏನು ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಗಲ್ಲಿಗಳಲ್ಲಿ ಬ್ಯೂಟಿ ಪಾರ್ಲರ್ ಇದೆ. ತಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಸೌಂದರ್ಯಕ್ಕೆ ಅಷ್ಟು ಮಹತ್ವ ಕೊಡ್ತಾರೆ. ಆದ್ರೆ ತಮ್ಮ ಬರಹ ಮಾತ್ರ ಅದು ಅರ್ಥ ಆಗೋ ತರ ಇದ್ರೆ ಸಾಕು. ಇದು ಒಪ್ಕೊಳ್ಳೋ ಅಂತ ವಿಚಾರನ ನಾವು ಯೋಚನೆ ಮಾಡೋಣ ಅಂತ. ಸೊ ಕೈ ಬರಹ ಅಂದ್ರೆ ಏನು ಅನ್ನೋದನ್ನೇ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ಈ ಕೈ ಬರಹವನ್ನ ಇನ್ ಸ್ವಲ್ಪ ಚೆನ್ನಾಗಿ ಅರ್ಥ ಆಗೋ ಹಾಗೆ ಹೇಳೋದಾದ್ರೆ ಅಕ್ಷರ ಶಿಲ್ಪ ಅಂತ ಕರೀತಾರೆ. ಯಾಕೆ ಅಕ್ಷರ ಶಿಲ್ಪ ಅಂತ ಕರೀತಾರೆ ಅನ್ನೋದನ್ನ ಹೇಳ್ತೀನಿ. ಈ ಉದಾಹರಣೆಯಿಂದ ನೀವು ಅತ್ಯಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೋದಾ. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನಮ್ಮ ಕರ್ನಾಟಕದ ಮೈಸೂರನ್ನೇ ಒಬ್ಬರ ವ್ಯಕ್ತಿ ಅರುಣ್ ಯೋಗಿರಾಜ್ ಅನ್ನೋರು ಈಗ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿರುವಂತಹ ರಾಮ ಮಂದಿರದಲ್ಲಿ ಬಾಲರಾಮನ ವಿಗ್ರಹವನ್ನ ಅವರು ಕೆತ್ತನೆ ಮಾಡಿದ್ದಾರೆ. ಅವರಿಗೆ ಅವ್ರು ಕೆತ್ತನೆ ಮಾಡೋದಕ್ಕಿಂತ ಮುಂಚೆ ಒಂದು ಕಗ್ಗಲ್ಲನ್ನು, ಅದು ಕೂಡ ಚಾಮರಾಜನಗರದ ಹತ್ರ ಯಾರೋ ಸಿಗುವಂತ ಒಂದು ಕಪ್ಪು ಬಣ್ಣದ ಕಲ್ಲು, ಅದನ್ನ ಅವರಿಗೆ ಕೊಟ್ರು. ಅದನ್ನ ಅವರು ಶಿಲ್ಪಿ ಅವರು. ಆ ಕಲ್ಲನ್ನ ನೋಡಿದ ತಕ್ಷಣ ಅವ್ರಿಗೆ ಆ ಕಲ್ಲು ಕಾಣಲೇ ಇಲ್ಲ. ಅದು
ಅದ್ರ ಒಳಗಡೆ ಸುಂದರವಾದ ಬಾಲರಾಮನ ಮೂರ್ತಿ ಕಾಣಿಸ್ತು, ನಸು ನಗುತ್ತಾ ಇರೋವಂಥದ್ದು. ಇನ್ನು ಅನೇಕರು ಆ ಥರ ಬಾಲರಾಮನ ವಿಗ್ರಹ ಕೆತ್ತನೆ ಮಾಡಲಿಕ್ಕೆ ಅಂತ ಆಯ್ಕೆ ಆಗಿದ್ರು, ಅವರು ಕೆತ್ತಿದ್ರು. ಆದರೆ ಕಡೆಗೆ ಆಯ್ಕೆ ಆಗಿದ್ದು ಇವರು. ಅಂದ್ರೆ ಅವರು ಒಂದು ಕಗ್ಗಲ್ಲಿನಲ್ಲಿ ಸುಂದರವಾದ ಬಾಲರಾಮನ ವಿಗ್ರಹವನ್ನ ವಿಜುವಲೈಸ್ ಮಾಡ್ಕೊಳ್ಳೋದು ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಕಲ್ಪಿಸ್ಕೊಳ್ಳೋದು. ಆ ಕಲ್ಪಿಸ್ಕೊಂಡ್ಮೇಲೆ ಅದರ ತಾವ ಕಲ್ಪನೆಯಲ್ಲಿ ಹೇಗೆ ಕಲ್ಪಿಸ್ಕೊಂಡಿದ್ರು ಅದೇ ರೀತಿಯಲ್ಲಿ ಅದನ್ನ ಕೆತ್ತನೆ ಮಾಡಿದ್ರು. ನಾವು ಬರೆಯೋದನ್ನ ಅಕ್ಷರ ಶಿಲ್ಪ ಅಂತ ಯಾಕೆ ಕರಿತೀವಿ ಅಂದ್ರೆ, ಒಂದು ಬಿಳಿ ಹಾಳೆ ಇರುತ್ತೆ ನಮ್ಮ ಕಣ್ಣೆದುರುಗಡೆ. ಮೊದಲು ನಾವು ಮಾಡ್ಕೋಬೇಕಾಗಿರೋದು ಅಲ್ಲಿ ಸುಂದರವಾದ ಅಕ್ಷರವನ್ನ ಕಲ್ಪಿಸ್ಕೋಬೇಕು ನಾವು. ಆ ಸುಂದರವಾದ ಅಕ್ಷರವನ್ನ ಕಲ್ಪಿಸ್ಕೊಂಡು ಅದು ನಮ್ಮ ಮೆದುಳು ಮತ್ತು ಕಣ್ಣು ಇವುಗಳ ಸಹಕಾರದಿಂದ ಆಗ್ಲಿಕ್ಕೆ ಸಾಧ್ಯ. ಆ ಕಲ್ಪಿಸ್ಕೊಂಡ್ಮೇಲೆ ಅದು ರಿಯಾಲಿಟಿ, ಅದು ನಿಜ ಆಗ್ಬೇಕು. ನಾವು ಕಲ್ಪಿಸ್ಕೊಂಡಿರೋ ಹಾಗೇನೆ ನಾವು ಆ ಅಕ್ಷರವನ್ನ ಬರೀಬೇಕು. ಆದ್ರಿಂದನೇ ಕೈ ಬರಹವನ್ನ ಅಕ್ಷರ ಶಿಲ್ಪ ಅರುಣ್ ಯೋಗಿರಾಜ್ ಮಾಡಿದ್ರಲ್ಲ, ಅಷ್ಟೇ ಮಹತ್ವದ ಕೆಲಸ. ಆಚೆ ಈಚೆ ನೋಡ್ತಾ ಇರೋದನ್ನ ನಾನು ಗಮನಿಸ್ತಾ ಇದ್ದೀನಿ. ಇಲ್ಲಿರೋ ಎಲ್ಲರನ್ನು ನೋಡಿಕೊಂಡು ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಇನ್ನೊಂದು ಸರಿ ಜ್ಞಾಪಿಸ್ತೀನಿ, ಈ ಕಡೆ ಗಮನ ಕೊಡಿ, ನಿಮ್ಮ ಒಳ್ಳೆಯದಕ್ಕೆ. ಅಕ್ಷರ ಶಿಲ್ಪ ಅಂತ ಕರೀತಾರೆ. ನಾನು ಹೇಳಿದೆ ಅಕ್ಷರ ಚೆನ್ನಾಗಿರ್ಬೇಕು ಅಂಥೇಳಿ. ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ದೊಡ್ಡವ್ರಿಗೂ ಗೊತ್ತಿರ್ಬೋದು, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮನೆಯಲ್ಲಿ ಶಾಲೆಯಲ್ಲಿ ಚೆನ್ನಾಗಿ ಬರಿ, ಸುಂದರವಾಗಿ ಬರಿ ಅಂಥೇಳಿ 100-200 ಸರಿ ಆದ್ರೂ ಪಾಲಕರು ಹೇಳಿರ್ತಾರೆ, ಟೀಚರ್ಸ್ ಹೇಳಿರ್ತಾರೆ. ಆದರೆ ಯಾವ ಕೆಲಸವನ್ನ ಅವರು ಮಾಡಿರಲ್ಲ ಅಂದ್ರೆ ಚೆನ್ನಾಗಿ ಹೇಗೆ ಬರೆಯೋದು ಅನ್ನೋದನ್ನ ಹೇಳ. ಎಷ್ಟೋ ಜನ ನಾನು ತಾಯಂದ್ರನ್ನ ನಾನು ನೋಡಿದ್ದೀನಿ, ದೂಷಿಸೋ ಉದ್ದೇಶದಿಲ್ಲ, ಎಲ್ಲಿ ಕೊರತೆ ಇದೆ ಅದನ್ನ ಗಮನಕ್ಕೆ ತರಲಿಕ್ಕೋಸ್ಕರ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ತಾಯಂದ್ರು ಕೂಡ ಇದ್ದಾರೆ ಕೆಲವರು. ಅದರಲ್ಲೂ ಹೆಣ್ಣು ಮಗು ಇರುವಂತ ಒಬ್ಬ ತಾಯಿಯನ್ನ ಆ ಮಗಳು ಚೆನ್ನಾಗಿ ಕಾಣ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಟಿಪ್ಸ್ ನೀವು ಕೇಳಿದ್ರೆ ಅಟ್ ದ ಇನ್ಸ್ಟೆಂಟ್, ತಕ್ಷಣ, ಸ್ವಲ್ಪನೂ ಸಮಯ ಕಳಿದೇನೆ ಒಂದು 10-20 ಟಿಪ್ಸ್. ನೇಲ್ ಪಾಲಿಶ್ ಹೇಗಿರ್ಬೇಕು, ಆಯ್ತಾ, ಅಥವಾ ಐಬ್ರೋ ಹೇಗೆ ಮಾಡಬೇಕು ಇತ್ಯಾದಿ ಎಲ್ಲ ಹೇಳ್ತಾರೆ. ಅದು ಹೇಳ್ತಾರೆ ಇಲ್ವಾ? ಹೀಗೆ ತಾವು ಚೆನ್ನಾಗಿ ಕಾಣಿಸ್ಲಿಕ್ಕೆ ಇಷ್ಟೊಂದು ಟಿಪ್ಸ್ ಹೇಳೋ ಅಂಥವ್ರು ಸುಂದರವಾಗಿ ಅಕ್ಷರಗಳು ಕಾಣಿಸ್ಬೇಕಾದ್ರೆ ಒಂದು ಟಿಪ್ಸ್ ಹೇಳ್ತಾರ? ಇಲ್ಲ. ನಾನು ಈಗ ಮಾಡ್ಲಿಕ್ಕೆ ಹೊರಟಿರೋದು ನಾನು ಅದನ್ನ ಅಕ್ಷರಗಳ ಸೌಂದರ್ಯ ಪ್ರಜ್ಞೆ ಅಂತ ಕರೀಬಹುದು. ಮೊದಲು ಸೌಂದರ್ಯ ಪ್ರಜ್ಞೆ ಅಂದ್ರೆ ಏನು ಅಂತ ತಿಳ್ಕೊಳ್ಳಂತೆ. ಹುಟ್ಟಿದಾಗ್ಲಿಂದ ಪ್ರತಿಯೊಬ್ಬರಿಗೂ ಸೌಂದರ್ಯ ಪ್ರಜ್ಞೆ ಇರುತ್ತೆ. ಸೌಂದರ್ಯ ಪ್ರಜ್ಞೆ ಅಂತ ಹೇಳಿದ್ರೆ ನಾವು ನೋಡುವಂಥ ವಸ್ತುಗಳು, ಪಕ್ಷಿಗಳು, ಪ್ರಾಣಿಗಳು, ನಿಸರ್ಗ, ಗಿಡಮರಗಳು, ಬೆಟ್ಟ ಗುಡ್ಡ, ಸೂರ್ಯೋದಯ, ಇದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ ಅನ್ಸುತ್ತಲ್ಲ, ಅದು ಸೌಂದರ್ಯ ಪ್ರಜ್ಞೆ. ಪ್ರತಿಯೊಬ್ಬರಿಗೂ ಇರುತ್ತೆ ಅದು ಸ್ವಲ್ಪ ಮಟ್ಟಿಗೆ. ಕೆಲವು ಸರಿ ಅಂತೂ ಸೌಂದರ್ಯ ಪ್ರಜ್ಞೆ ಎಲ್ರಿಗೂ ಜಾಗೃತವಾಗ್ಬಿಡುತ್ತೆ. ಅದು ಯಾವಾಗ ಅಂದ್ರೆ ಕನ್ನಡಿ ಮುಂದೆ ನಿಂತ್ಕೊಂಡಾಗ. ಗಂಡಸರಿರ್ಲಿ ಹೆಂಗಸರಿರ್ಲಿ, ಅದರಲ್ಲೂ ನಾವು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಸುತ್ತಲೂ ನೋಡೋರು ಯಾರೂ ಇಲ್ಲದೆ ಇದ್ರೆ ಸ್ವಲ್ಪ ಜಾಸ್ತಿ ಸಮಯನೇ ಕನ್ನಡಿ ಮುಂದೆ ಕಳೀತೀವಿ. ಬರೇ ಕೂದಲನ್ನು ಸರಿಪಡಿಸ್ಕೊಳ್ಳೋದಷ್ಟೇ ಅಲ್ಲ, ಮುಖನ ಹಿಂಗ್ ಮಾಡಿದ್ರೆ ಹೇಗೆ ಕಾಣ್ಬೋದು ನಾನು ಅಂತ ಎಲ್ಲ ಚೆಕ್ ಮಾಡ್ಕೊಳ್ತೀವಿ. ಸೌಂದರ್ಯ ಪ್ರಜ್ಞೆ ಜಾಗೃತವಾಗತ್ತೆ. ಇರ್ಲಿ, ಅಕ್ಷರಗಳ ಸೌಂದರ್ಯ ಪ್ರಜ್ಞೆ ಅಂದ್ರೆ ಏನ್ ಹಾಗಾದ್ರೆ? ಅಕ್ಷರಗಳ ಸೌಂದರ್ಯ ಪ್ರಜ್ಞೆ ಅಂದ್ರೆ ಬರೆದಿರೋ ಅಂತ ಅಕ್ಷರಗಳನ್ನ ನಾವು ಯಾರದ್ದೇ ಅಕ್ಷರಗಳನ್ನ ನಮ್ಮ ಸ್ನೇಹಿತರು ಇರ್ತಾರೆ, ಬೇಕಾದಷ್ಟು ಜನರು ನೋಡ್ತೀವಲ್ಲ, ಇದು ಚೆನ್ನಾಗಿದೆಯೋ ಇಲ್ವೋ
ಅಂತ ನಮಗೆ ಗೊತ್ತಾದ್ರೆ ನಮಗೆ ಅಕ್ಷರಗಳ ಸೌಂದರ್ಯ ಪ್ರಜ್ಞೆ ಇದೆ ಅಂತ ಅರ್ಥ. ಅದನ್ನೇ ಸ್ವಲ್ಪ ವಿಸ್ತರಿಸಿದ್ರೆ, ಎಕ್ಸ್ಟೆನ್ಷನ್ ಅಂದ್ರೆ ಚೆನ್ನಾಗಿದ್ರೆ ಯಾಕೆ ಚೆನ್ನಾಗಿದೆ, ಚೆನ್ನಾಗಿಲ್ಲದೆ ಇದ್ರೆ ಯಾಕೆ ಚೆನ್ನಾಗಿಲ್ಲ ಅಂತ ನಮಗೆ ಗೊತ್ತಾಗ್ಬೇಕು. ಈ ರೀತಿ ಗೊತ್ತಾಗೋದ್ರ ಜೊತೆಗೆ ಇನ್ನೊಂದು ಅದಕ್ಕೆ ವಿಸ್ತರಿಸ್ತಿರ್ಬೋದು, ಚೆನ್ನಾಗಿಲ್ಲದೆ ಇರೋ ಅಕ್ಷರವನ್ನ ಚೆನ್ನಾಗಿ ಬರೆಯೋದು ಹೇಗೆ ಅಂತ ತಿಳ್ಕೊಂಡ್ರೆ ಆಗ ನಮ್ದು ಪೂರ್ತಿ ಸೌಂದರ್ಯ ಪ್ರಜ್ಞೆ ಇದೆ ಅಂತಾರೆ. ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಯಾಕೆ ಚೆನ್ನಾಗಿದೆ ಅಥವಾ ಯಾಕೆ ಚೆನ್ನಾಗಿಲ್ಲ, ಚೆನ್ನಾಗಿಲ್ಲದೆ ಇದ್ರೆ ಅದನ್ನ ಹೇಗೆ ಚೆನ್ನಾಗಿ ಮಾಡಬೇಕು ಅಂತ ನಾವು ಕಲ್ತ್ಕೊಳ್ಬೇಕು. ಆಯ್ತಾ? ಈ ವಿಷಯವನ್ನ ನಾವು ತಿಳ್ಕೊಂಡ್ರೆ ಆಗ ನಮಗೆ ಅಕ್ಷರಗಳ ಸೌಂದರ್ಯ ಪ್ರಜ್ಞೆ ಬಂತು. ಯಾವಾಗ ಇದು ಇಲ್ವೋ ಆಗ ನಾವು ನಮ್ಮ ಅಕ್ಷರವನ್ನ ಚೆನ್ನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಈಗ ಪ್ರಾರಂಭದಲ್ಲೇ ಒಂದು ಹೇಳಿಕೆಯನ್ನ ನಾನು ಹೇಳ್ತೀನಿ. ಪ್ರತಿಯೊಂದು ಅಕ್ಷರಕ್ಕೂ ಸೌಂದರ್ಯ ಇದೆ. ಕೆಲವರು ಹೇಳ್ತಾರೆ ನನಗೆ, ಅಂದ್ರೆ ವಿತಂಡ ಮಾಡುವಂಥವ್ರು ಇರ್ತಾರಲ್ಲ, ಬೇಕಾದ ಜನ ಆ ಥರದವ್ರು ಸಿಗ್ತಾರೆ ನನಗೆ. ಸರ್, ಸೌಂದರ್ಯ ಅನ್ನೋದು ನಾವು ನೋಡುವ ವಸ್ತುವಿನಲ್ಲ ಇರೋದು, ನಾವು ನೋಡುವ ದೃಷ್ಟಿಯಲ್ಲಿ ಅಂತ ಹೇಳ್ತಾರೆ. ಇರ್ಲಿ, ಒಪ್ಕೊಳ್ಳೋಣ. ಹಾಗಾದ್ರೆ ಬ್ಯೂಟಿ ಕಂಟೆಸ್ಟ್, ಮಿಸ್ ಯೂನಿವರ್ಸ್ ಅಂತ ಸೌಂದರ್ಯ ಸ್ಪರ್ಧೆ ಮಾಡ್ತಾರಲ್ಲ, ಅದು ಎಷ್ಟರ ಮಟ್ಟಿಗೆ ಸರಿನಾ? ಅದು ಸೌಂದರ್ಯ, ಅದಕ್ಕೆ ಮಾನದಂಡ ಕೆಲವು ಬೇಸಿಕ್, ಎಲ್ಲರೂ ಒಪ್ಕೊಳ್ಬೋದಾಗಿರುವಂತ ಕೆಲವು ಅಳತೆ ಇರುತ್ತೆ, ಒಂದು ಸ್ಕೇಲ್ ಇರುತ್ತೆ, ಒಂದು ಪ್ಯಾರಾಮೀಟರ್ ಇರುತ್ತೆ, ಅಕ್ಷರ ಚೆನ್ನಾಗಿದೆಯೋ ಇಲ್ವೋ ಅಂತೇಳಿ. ನಾನು ಇನ್ನೊಂದ್ಸರಿ ಹೇಳ್ತೀನಿ, ಪ್ರತಿಯೊಂದು ಅಕ್ಷರಕ್ಕೂ ಸೌಂದರ್ಯ ಇದೆ. ಕ್ಷಮಿಸಿ, ನಾನು ಹೇಳಿದ್ದು ತಪ್ಪಾಯ್ತು. ಪ್ರತಿಯೊಂದು ಅಕ್ಷರಕ್ಕೂ ಅಲ್ಲ, ಪ್ರತಿಯೊಂದು ಅಕ್ಷರದ ಒಂದು ಭಾಗಕ್ಕೂ ಸೌಂದರ್ಯ ಇರುತ್ತೆ. ನಾನು ಬರೆದು ತೋರಿಸಲ್ಲ, ನಾನು ಬರೀ ಬಾಯಿನಲ್ಲಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗ್ಬೋದು. ರ ಅನ್ನುವಂಥ ಅಕ್ಷರ ಬರೆದಾಗ ಸೊನ್ನೆ ಸುಂದರವಾಗಿ ದುಂಡಿಗೆ ಎಳೆದ್ರಿ ಅಂತ ಇಟ್ಕೊಳ್ಳೆ. ಆ ತಲೆಗಟ್ಟನ್ನು ಸ್ವಲ್ಪ ತಗೊಂಡೋಗಿ ಸುತ್ತಿದ್ರೆ ಅಕ್ಷರ ಚೆನ್ನಾಗಿ ಕಾಣಿಸುತ್ತಾ? ಅದಕ್ಕೋಸ್ಕರನೇ ಪ್ರತಿಯೊಂದು ಅಕ್ಷರಕ್ಕೂ ಸೌಂದರ್ಯ ಇದೆ ಅನ್ನುವಂಥ ನನ್ನ ಹೇಳಿಕೆಯನ್ನ ಸ್ವಲ್ಪ ಬದಲಾಯಿಸ್ತೀನಿ. ಪ್ರತಿಯೊಂದು ಅಕ್ಷರದ ಒಂದೊಂದು ಭಾಗಕ್ಕೂ ಸೌಂದರ್ಯ ಇದೆ. ನಾವು ಕನ್ನಡದಲ್ಲಿ ಒಂದು ಪದ ಉಪಯೋಗಿಸ್ತೀವಿ, ಸರ್ವಾಂಗ ಸುಂದರ ಅಂತ. ರಾಮನ ವರ್ಣನೆ ಮಾಡ್ತಾರೆ ವಾಲ್ಮೀಕಿ, ಕೇಳಿದ್ದೀನಿ ನಾನು. ಅವನ ಬಾಹುಗಳು ಹೇಗಿತ್ತು, ಕಣ್ಣು ಹೇಗಿತ್ತು, ಆ ಥರ ಎಲ್ಲ ಸರ್ವಾಂಗ ಸುಂದರ ಅಂತ. ಹಾಗೆ ನಾವು ಬರೆಯೋ ಅಂತಹ ಪ್ರತಿಯೊಂದು ಅಕ್ಷರದ ಒಂದೊಂದು ಭಾಗವೂ ಚೆನ್ನಾಗಿರ್ಬೇಕು. ಕೆಲವರು ಬರೀತಾರೆ, ಒಂದಕ್ಕೆ ಪ್ರಮಾಣ ಬದ್ಧತೆ ಅನ್ನೋದು ಕೂಡ ಇರಬೇಕು. ಹೆಚ್ಚನ್ನೋ ಅಕ್ಷರ ಮೇನಿಂದ ಓದಕ್ಕೆ ಕಂಬ, ತೆಂಗಿನ ಮರದ ಥರ ಹೇಳಿದೆ, ಅದರದ್ದು ಗುಬುಟು ಇರುತ್ತಲ್ಲ, ಅದು ಚಿಕ್ಕದಾಗಿ ಎಳೆದ್ರೆ ಅದು ಪ್ರಮಾಣಬದ್ಧವಾಗಿಲ್ಲ. ಬಹುಶಃ ಕರಾವಳಿಯಲ್ಲಿ ವಾಸ ಮಾಡೋರು ತೆಂಗಿನ ಮರ ಅಂತ ಇದೆಯಲ್ಲ, ಅದಕ್ಕೆ ಆ ರೀತಿ ಬರೀತಾರೋ ಏನೋ ನನಗೆ ಗೊತ್ತಿಲ್ಲ. ಅಂತ ಪ್ರಮಾಣಬದ್ಧತೆ ಇರುತ್ತೆ, ಎಲ್ಲ ಭಾಗಗಳು ಚೆನ್ನಾಗಿರ್ಬೇಕು. ಇನ್ನು ಒಂದು ವಿಷಯವನ್ನ ಹೇಳ್ತೀನಿ, ಯಾವ ಭಾಗದ ಸೈಜ್ ಎಷ್ಟಿರಬೇಕು ಅದು ಕೂಡ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು. ನಾವು ಇಂಗ್ಲಿಷ್ ಕೈ ಬರಹವನ್ನ ಅಭ್ಯಾಸ ಮಾಡಲಿಕ್ಕೆ 4 ಲೈನ್ಸ್ ಕಾಪಿ ಬುಕ್ ಅಲ್ಲಿ ನಾವು ಅಭ್ಯಾಸ ಮಾಡ್ತೀವಿ. ಈ 4 ಲೈನ್ಸ್ ಕಾಪಿ ಬುಕ್ ನಲ್ಲಿ ನಾವು ಯಾಕೆ ಬರೋದು ಅಭ್ಯಾಸ ಮಾಡ್ತೀವಿ ಅಂತ ಕೇಳಿದ್ರೆ ತಕ್ಷಣ ಎಲ್ಲರೂ ಏನು ಉತ್ತರ ಹೇಳ್ತಾರೆ ಅಂದ್ರೆ, ಇಲ್ಲಿ ನೋಡಿ, ನಾನು 4 ಲೈನ್, ಇಲ್ಲಿ 4 ಗೆರೆಗಳನ್ನ ನಾನು ಎಳೆದ್ರೆ ಇದು 3 ವಲಯಗಳಾಗಿ ವಿಂಗಡಣೆ ಆಗತ್ತೆ. ಇಂಗ್ಲಿಷ್ ಕಾಪಿ ಪುಸ್ತಕವನ್ನ, ಇಂಗ್ಲಿಷ್ ಕೈಬರಹವನ್ನು ಸುಧಾರಿಸಲಿಕ್ಕೆ ಈ ರೀತಿ 4 ಲೈನ್ಸ್ ಕಾಪಿ ಬುಕ್ ನಲ್ಲಿ ಇಲ್ಲಿರೋರೆಲ್ಲರೂ ಅನೇಕ ಪುಸ್ತಕಗಳನ್ನ ಬರೆದಿರ್ಬೋದು.
ಆದರೆ ಯಾಕೆ ಬರಿತೀವಿ ಅನ್ನೋ ಅಂತ ವಿಷಯ ಗೊತ್ತಿರಲ್ಲ ಅನೇಕರಿಗೆ. ಈಗ ಒಂದು ವಿಷಯ ಹೇಳ್ತೀನಿ, ಇಲ್ಲೂ ಕೂಡ ಈ ಕಡೆ ನೋಡ್ತಾ ಇರಬೇಕು. ಯಾಕಡೆ ಕೆಲವರು ಆ ಕಡೆ ಹಿಂದೆ ನೋಡ್ತಾ ಇದ್ದೀರಾ, ಮಾತಾಡಬಾರ್ದು ನಡುವೆ. ಇದು ನಿಜವಾದ ಶಾರದಾ ಪೂಜೆ. ಶ್ರದ್ಧೆಯಿಂದ ನಾವು ವಿಷಯಗಳನ್ನ ಕಲ್ತ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಶ್ರದ್ಧಾಯಿಂದ ಮಾಡೋ ಅಂತ ಪೂಜೆ. ಅದು ಸರಸ್ವತಿ ಯಾರಿಗೆ ಒಲಿತಾಳೆ ಅಂದ್ರೆ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳ್ತಾರೆ. ಸರಸ್ವತಿ ಪೂಜೆ ಇಟ್ಟು ಫೋಟೋ ಎತ್ತಿ ಆರತಿ ಮಾಡಿ ಎಲ್ಲ ಅದನ್ನು ಮಾಡೋಣಂತೆ, ನಮ್ಗೆ ಒಳ್ಳೆ ಮನಸ್ಸು ಕೊಡ್ಲಿ ಅಂತ ಹೇಳಿ. ಆದ್ರೆ ಅದೆಲ್ಲ ಮಾಡ್ಬಿಟ್ಟು ಏಕಾಗ್ರತೆಯಿಂದ ಕೇಳಲಿಲ್ಲ ಅಂದ್ರೆ ಅದು ನಿಜವಾದ ಪೂಜೆ ಆಗಲ್ಲ. ಅದು ಬೂಟಾಟಿಕೆ ಆಗುತ್ತೆ. ಅದಕ್ಕೋಸ್ಕರನೇ ಈಗ ನಡೀತಿರೋದು ಶಾರದಾ ಪೂಜೆ. ಇಂಥ ಪವಿತ್ರವಾದ ವಾತಾವರಣದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರನೇ ನಾವೆಲ್ಲರೂ ಕೂಡ ಈ ಶಾರದಾ ಪೂಜೆಯಲ್ಲಿ ಭಾಗವಹಿಸೋಣ ದಯವಿಟ್ಟು. ಇದು ಪೂಜೆ ನಿಜವಾಗಿ ಕಲಿಯೋದು ಶ್ರದ್ಧೆಯಿಂದ, ಅದು ನೆನಪಿರಲಿ. 4 ಗೆರೆಯನ್ನ ನಾವು ಹೇಳಿದ್ರೆ 3 ವಲಯಗಳಾಗಿ ವಿಂಗಡಣೆ ಆಗತ್ತೆ. ಅದು 3 ವಲಯಗಳ ವಿಂಗಡಣೆ ಆಗತ್ತೆ. ನೋಡಿ, ನಿಮ್ಗೆ ಗೊತ್ತಿರಬಹುದು, ಇಂಗ್ಲಿಷ್ನಲ್ಲಿ 4 ಥರ ವರ್ಣಮಾಲೆ ಇದೆ. ಗೊತ್ತಿದೆಯಾ ಇಲ್ವ ನಿಮ್ಗೆ? ಪ್ರಿಂಟಿಂಗ್ ಕ್ಯಾಪಿಟಲ್, ಪ್ರಿಂಟಿಂಗ್ ಸ್ಮಾಲ್ ಲೆಟರ್, ರೈಟಿಂಗ್ ಕ್ಯಾಪಿಟಲ್ಸ್, ರೈಟಿಂಗ್ ಸ್ಮಾಲ್ ಲೆಟರ್. ಈಗ ನಾವು ಬರೆಯೋ ವಿಷಯ ಮಾತಾಡ್ತಾ ಇರೋದ್ರಿಂದ ನಮ್ಗೆ ಪ್ರಿಂಟಿಂಗ್ ವಿಷಯ ಬೇಡ. ಬರೆಯೋದ್ರಲ್ಲಿ ಕ್ಯಾಪಿಟಲ್ ಮತ್ತು ರೈಟಿಂಗ್ ಸ್ಮಾಲ್ ಲೆಟರ್ ಇರುತ್ತೆ. ಇದರಲ್ಲಿ ನಾವು ಸ್ಮಾಲ್ ಲೆಟರ್ಸ್ ಅನ್ನೇ ಹೆಚ್ಚಾಗಿ ಉಪಯೋಗಿಸೋದು. ಒಂದು ಇಡೀ ಪುಟದಲ್ಲಿ 100 ಅಕ್ಷರಗಳು ಇದ್ರೆ ಅದರಲ್ಲಿ ಒಂದು 5-6 ಮಾತ್ರ ಕ್ಯಾಪಿಟಲ್ ಇರ್ಬೋದು. ಯಾಕೆಂದ್ರೆ ವಾಕ್ಯದ ಮೊದಲನೇ ಅಕ್ಷರ ಕ್ಯಾಪಿಟಲ್ ಇರಬೇಕು. ಅಥವಾ ಪ್ರಾಪರ್ ನಾವು ಊರಿನ ಹೆಸರು, ಮನುಷ್ಯರ ಹೆಸರು, ಆ ಥರದ್ದು ಏನಾದರೂ ಇದ್ರೆ ಅದು ಮಾತ್ರ ಮೊದಲನೇ ಅಕ್ಷರ ಕ್ಯಾಪಿಟಲ್. ಇನ್ನು ಉಳಿದಿರೋದೆಲ್ಲ ಸ್ಮಾಲ್ ಲೆಟರ್, ಸ್ಮಾಲ್ ಲೆಟರ್. ಸೊ ನಮ್ಮ ಸೌಂದರ್ಯದ ಮೇಲೆ, ಬರವಣಿಗೆಯ ಸೌಂದರ್ಯದ ಮೇಲೆ ತುಂಬಾ ಪ್ರಭಾವ ಬೀರೋ ಅಂಥದ್ದು ಯಾವುದು ಅಂದ್ರೆ ಸ್ಮಾಲ್ ಲೆಟರ್ಸ್. ಫಿಕ್ಸ್ ಆಯ್ತು. ಇಂಗ್ಲಿಷ್ ವರ್ಣಮಾಲೆಯಲ್ಲಿ 26 ಅಕ್ಷರಗಳಿದೆ. ಅದರಲ್ಲಿ 13 ಅಕ್ಷರಗಳು ಈ ಮಧ್ಯದ ವಲಯದಲ್ಲಿ ಮಾತ್ರ ಇದೆ. ನೋಡಿ, ಇಲ್ಲಿ ಎ ಅಂತ ಇದೆ. ಮೇಲ್ಭಾಗ ಖಾಲಿ, ಕೆಳಭಾಗ ಖಾಲಿ. ಇದು ಈ ತರದ 13 ಅಕ್ಷರಗಳಿದೆ. ಎಂ ಇದೆ, ಎನ್ ಇದೆ, ಆರ್ ಇದೆ, ಎಸ್ ಇದೆ, ಯು, ವಿ, ಇವೆಲ್ಲ ಅಕ್ಷರಗಳು 13 ಅಕ್ಷರಗಳು. ನೀವು ನಿಧಾನವಾಗಿ ಲೆಕ್ಕ ಹಾಕಿ. ಇನ್ನು 6 ಅಕ್ಷರಗಳಿದೆ, ಅದಕ್ಕೆ ಅಸೆಂಡರ್ಸ್ ಅಂತ ಕರೀತಾರೆ. ಈಗ ಉದಾಹರಣೆಗೆ ಡಿ ಅಂತ ನಾನು ಬರೀತೀನಿ, ಮೇಲ್ವರೆಗೂ ಹೋಗುತ್ತೆ. ಮೇಲೆ ಏರುಗೆರೆ ಅಂತ ಕರಿಬಹುದು, ಅಸೆಂಡರ್ಸ್ ಅಂತ. 6 ಅಂತ ಅಕ್ಷರಗಳಿದೆ. ಇನ್ನು 5 ಅಕ್ಷರಗಳಿದೆ, ಅದಕ್ಕೆ ಡಿಸೆಂಡರ್ಸ್ ಅಂತ ಕರಿತೀವಿ. ಈಗ ಜಿ ಅನ್ನೋ ಅಕ್ಷರ ಇದೆ ನೋಡಿ, ಅದಕ್ಕೆ ಡಿಸೆಂಡರ್ ಇದೆ. ಇನ್ನ ಕೆಲವೇ 2 ಅಕ್ಷರ ಇದೆ, ಅದು ಯಾವ ಜಾತಿಗೂ ಸೇರಲ್ಲ. ಉದಾಹರಣೆಗೆ ಎಫ್ ಅನ್ನೋ ಅಕ್ಷರ ಬರೀಬೇಕಾದ್ರೆ ಅದು ಅಸೆಂಡರು ಇದೆ, ಡಿಸೆಂಡರು ಇದೆ. ಪಿ ಅನ್ನೋದ್ರೆ ಅರ್ಧ ಅಸೆಂಡರ್ ಇದೆ. ಹೇಗೆ ಬರೀತೀವಿ ನಾವು ಪಿ ಅನ್ನೋದನ್ನ? ಇರ್ಲಿ, ಇದರಿಂದ ನಾವು ತಿಳ್ಕೊಳ್ಳೋ ಅಂತ ಒಂದು ಮುಖ್ಯವಾದ ಬ್ಯೂಟಿ ಟಿಪ್ಸ್ ನಾನು ಹೇಳ್ತೀನಿ. ನಾವು ಬರೆದಿರೋ ಒಟ್ಟು ಜಾಗದಲ್ಲಿ 1/3 ಭಾಗದಷ್ಟು ಮಾತ್ರ ಅಕ್ಷರಗಳಿಂದ ತುಂಬಿರಬೇಕು. ಇನ್ನು 2/3 ಜಾಗದಷ್ಟು ಖಾಲಿ ಇರಬೇಕು ಅಂತ. ನೋಡಪ್ಪ, ಇಲ್ಲಿ ಬೇರೆ ಏನೋ ನಡೀತಾ ಇದೆ. ಪ್ರಾರಂಭದಲ್ಲೇ ಕೂತ್ಕೊಂಡಿದ್ದೀರಾ ನೀವು. ಯಾರು ಶಾರದಾ ಪೂಜೆಗೆ ಭಂಗವನ್ನ ತರ್ತಾರೋ ಅವರಿಗೆ ಖಂಡಿತ ಶಾಪ ಕೊಡ್ತಾಳೆ ಶಾರದೆ. ನಿಮಗೆ ಆಸಕ್ತಿ ಇಲ್ಲದ್ರೆ ನೀವು ನಿದ್ದೆ ಮಾಡಿದ್ರು ಕೂಡ ತಪ್ಪಿಲ್ಲ. ಆದ್ರೆ ಪಕ್ಕದವ್ರಿಗೆ ತಿರುಗೋದು, ನಗೋದು ಎಲ್ಲ ಮಾಡಿದ್ರೆ ನೀವು ಬೇರೆಯವರ ಏಕಾಗ್ರತೆಯನ್ನು ಭಂಗ ಮಾಡ್ತೀರಾ. ಅದಕ್ಕೆ ಹಕ್ಕಿಲ್ಲ, ಯಾರಿಗೂ ಹಕ್ಕಿಲ್ಲ. ಅದಕ್ಕೋಸ್ಕರ ಆ ಥರ ಏನಾದ್ರೂ ನೀವು ಮಾಡಿದ್ರೆ ಅದು ಪಾಪ. ಅದು ನಿಮಗೆ ಆಸಕ್ತಿ ಇಲ್ವಾ, ನೀವು ನಿದ್ದೆ ಮಾಡಿಬೇಕಾದ್ರೆ ಯಾವ ಕಡೆನೂ ನೋಡಬೇಡಿ. ನಗೋದು, ಮಾತಾಡೋದು, ಆ ಕಡೆ ಈ ಕಡೆ ತಿರುಗೋದು ಮಾಡಿದ್ರೆ ಬೇರೆಯವರನ್ನು ಕೆಡಿಸ್ದಾಗೆ ಇದು ಪಾಪ. ಶಾರದೆ ಖಂಡಿತ ಒಲಿಯೋದಿಲ್ಲ.
ಮತ್ತೆ ಇಲ್ಲಿ ಕೂತ್ಕೊಂಡಿದ್ದು ನೀವು ಟೈಮ್ ವೇಸ್ಟ್ ಮಾಡಿದ ಹಾಗೆ. ಇರಲಿ, ಇನ್ನೊಂದ್ಸರಿ ಹೇಳ್ತೀನಿ. ಈಗ ನೋಡಿ, ಒಂದು ಮುಖ್ಯವಾಗಿರೋ ಬ್ಯೂಟಿ ಟಿಪ್ಸ್ ಎಲ್ರಿಗೂ ಸಿಕ್ತು. ನಾನು ಹೇಳ್ತೀನಿ ಇನ್ನೊಂದು ವಿಷಯ. ನಾವು ಬರೆಯೋ ಅಂಥದ್ರಲ್ಲಿ ನಮ್ಮ ಅಕ್ಷರಗಳು ಹೇಗಿದೆ ಅನ್ನೋದು ನಮ್ಮ ಅಕ್ಷರಗಳ ಸೌಂದರ್ಯವನ್ನು ನಿರ್ಧರಿಸೋದ್ರ ಜೊತೆಗೆ ನಾವು ಎಷ್ಟು ಜಾಗ ಖಾಲಿ ಬಿಡ್ತೀವಿ ಅನ್ನೋದು ಕೂಡ ಮುಖ್ಯ. ಎಂತ ವಿಚಿತ್ರ ಇದೆ ನೋಡಿ ಇದು. ಈಗ ಒಂದು ವಿಷಯ ನಾವೇನ್ ಮರಿತೀವಿ ಅಂತ ಹೇಳಿದ್ರೆ, ಈ 4 ಲೈನ್ಸ್ ಕಾಪಿ ಬುಕ್ ಅಲ್ಲಿ ನಾವು ಬರೆಯೋದು ಬರೀ ಪ್ರಾಕ್ಟೀಸ್ಗೋಸ್ಕರ. ನನ್ನ ಪ್ರಕಾರ ಕನ್ನಡ ಅಕ್ಷರಗಳನ್ನು ಕೂಡ 4 ಲೈನ್ಸ್ ಕಾಪಿ ಪುಸ್ತಕದಲ್ಲೇ ಬರೀಬೇಕು. ಯಾಕೆ ಅಂದ್ರೆ ಕನ್ನಡದಲ್ಲೂ ಕೂಡ ತಲೆಗಟ್ಟಿರುತ್ತೆ, ಮೇಲಕ್ಕೆ ಅಕ್ಷರಗಳಿಂದ ಮೇಲೇರೋ ಅಂತ ಗರಿಗಳಿದೆ. ಅವು ಅಂತ ಬರೆದ್ವಿ ಅಂತೂ ಎಷ್ಟು ಎತ್ತರಕ್ಕೆ ಹೋಗುತ್ತೆ ಅದು. ಮತ್ತೆ ಕನ್ನಡದಲ್ಲಿ ಬೇಕಾದಷ್ಟು 10 ಅಕ್ಷರಗಳಿದೆ, ಅಕ್ಷರಗಳ ಕೆಳಗಡೆ ಬರಿಬೇಕಾಗತ್ತೆ. ಸೊ ಮೇಲೇರೋ ಗೆರೆಗಳು, ಕೆಳಗೆ ಇಳಿಯೋ ಅಂತ ಗೆರೆಗಳಿರೋದ್ರಿಂದ ಅದಕ್ಕೂ ಕೂಡ 4 ಲೈನ್ಸ್ ಕಾಪಿ ಪುಸ್ತಕದಲ್ಲಿ ಬರೆಯೋದು ಚೆನ್ನಾಗಿರುತ್ತೆ. ಸೊ ಒಂದು ಬ್ಯೂಟಿ ಟಿಪ್ಸ್, ಮುಖ್ಯವಾಗಿರೋ ಬ್ಯೂಟಿ ಟಿಪ್ಸ್ ಇದರಿಂದ ನಾವು ಕಲಿಬೇಕು. ಕೆಲವರು ಇಲ್ಲಿ ಅನುಸರಿಸಿರುವಂತ ನಿಯಮವನ್ನ ನಮ್ಗೆ ಸಿಂಗಲ್ ಲೈನ್ ಕಾಪಿ ಬುಕ್ ನಲ್ಲಿ ಅವರು ಬರೆಯುವಾಗ ತಪ್ತಾರೆ. ಹೇಗೆ ಅನ್ನೋದನ್ನ ನಾನು ಹೇಳ್ತೀನಿ. ಕೆಲವ್ರು ಏನ್ ತಿಳ್ಕೊಳ್ತಾರೆ ಅಂತ ಹೇಳಿದ್ರೆ, ಇದು ಸಿಂಗಲ್ ಲೈನ್ ಅಂತ ಇಟ್ಕೊಳ್ಳಂತೆ. ನಮ್ಮ ಅಕ್ಷರಗಳ ಸೈಜ್ ಎಷ್ಟಿರಬೇಕು ಅಂದ್ರೆ, ಕೆಲವ್ರು ಹೇಳ್ತಾರೆ ಈ ಗೆರೆಗಳ ನಡುವೆ ಏನ್ ಜಾಗ ಇದೆ ಅದ್ರ ಅರ್ಧದಷ್ಟಿರ್ಬೇಕು ಅಂತ. ಅರ್ಧದಷ್ಟಿದ್ರೆ ತಪ್ಪಾಗತ್ತೆ. ಯಾಕೆ ಅಂದ್ರೆ ಅರ್ಧದಲ್ಲಿ ಈಗ ನಾನೊಂದು ಚುಕ್ಕೆ ಗೆರೆ ಎಳಿತೀನಿ. ಈ ಗೆರೆ ಎಳೆದ್ರೆ ಅರ್ಧದಷ್ಟಿದೆ. ಈಗ ನಾವು ಬರೀಲಿಕ್ಕೆ ಅಂತ ಪ್ರಾರಂಭ ಮಾಡೋಣಂತೆ. ನೋಡಿ, ಇದು ಸಿಂಗಲ್ ಲೈನ್ ನೋಟ್ಬುಕ್ ಅಂತ ತಿಳ್ಕೊಳ್ಳೋಣ. ಇದು 1ನೇ ಗೆರೆ, 2ನೇ ಗೆರೆ. ಈ 1ನೇ ಗೆರೆನಲ್ಲಿ ಡಾಗ್ ಅಂತ ನಾನು ಬರೀತಾ ಇದ್ದೀನಿ, DOG ಅಂತ. ಇಲ್ಲಿ ಬರ್ಕೊಂಡು ಹೋಗಿ 2ನೇ ಗೆರೆಯಲ್ಲಿ ನಾನು ಕ್ಯಾಟ್ ಅಂತ ಬರಿಬೇಕಾಗಿದೆ. ಆಕ್ಸಿಡೆಂಟ್ ಆಯ್ತು ನೋಡಿ, ಹೌದಲ್ವಾ? ಅರ್ಧದಷ್ಟಿದ್ರೆ ಹೀಗಾಗುತ್ತೆ. ಈ ಡಾಗ್ ಏನನ್ಸುತ್ತೆ ಅಂದ್ರೆ ನನ್ನ ಜಾಗದಲ್ಲಿ ಕ್ಯಾಟ್ ಬಂದ್ಬಿಟ್ಟಿದೆ ಅಂತ. ಕ್ಯಾಟ್ಗೆ ಏನನ್ಸುತ್ತೆ ಅಂದ್ರೆ ಎಲ್ಲ ಇದು ನಂದೇ ಜಾಗ ಅಂತ. ಇಬ್ರಿಗೂ ಘರ್ಷಣೆ ಆಗುತ್ತೆ. ಮತ್ತೆ ಇದು 4 ಲೈನ್ಸ್ ಕಾಪಿ ಬುಕ್ ನ ತತ್ವಕ್ಕೆ ವಿರುದ್ಧವಾಗಿರೋ ಅಂಥದ್ದು ಇದು. ಈಗ 3ನೇ ಒಂದು ಭಾಗದಷ್ಟಿದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲೇ ನಾನು ಬರೀತೀನಿ, ಇಲ್ಲಿ ಡಾಗ್, 2ನೇ ಸಾಲಲ್ಲಿ ಕ್ಯಾಟ್. ಇದು ಅವುಗಳು ಅವರವ್ರ ಜಾಗದಲ್ಲಿದೆ. ಓಂ ಶಾಂತಿ. ಇದು ಇಲ್ಲಿ ಘರ್ಷಣೆ ಇಲ್ಲ, ತಿಕ್ಕಾಟ ಇಲ್ಲ, ಹೌದಲ್ವಾ? ಒಪ್ಪೋ ಅಂತ ಮಾತಾ. ಸೊ 3ನೇ ಒಂದು ಭಾಗದಷ್ಟು ಇರಬೇಕು. ನೋಡಿ, ಅಕ್ಷರಗಳ ಸೌಂದರ್ಯಕ್ಕೆ ಒಂದು ಮುಖ್ಯವಾಗಿರೋ ಟಿಪ್ಸ್ ಅಂತ ಹೇಳಿದ್ರೆ, 4 ಬಗೆಯ ಸ್ಪೇಸಿಂಗ್ ಅಂತ ಕರೀತಾರೆ. ಇಂಗ್ಲಿಷ್ನಲ್ಲಿ ಸ್ಪೇಸಿಂಗ್ ಅಂದ್ರೆ ನಾವು ಬರೆಯದೆ ಖಾಲಿ ಬಿಟ್ಟ ಜಾಗ ಇದೆಯಲ್ಲ, ಅದನ್ನ ಸ್ಪೇಸಿಂಗ್ ಅಂತ ಕರೀತಾರೆ. ಈ ಕಡೆ ನೋಡ್ತಾ ಇರಿ ಎಲ್ಲರೂ. ಇನ್ನೊಂದ್ಸರಿ ಜ್ಞಾಪಿಸ್ತಾ ಇದ್ದೀನಿ, ಪದೇ ಪದೇ ಜ್ಞಾಪಿಸ್ತಾ ಇದ್ದೀನಿ, ನಿಮ್ಗೋಸ್ಕರ, ನನಗೋಸ್ಕರ ಅಲ್ಲ, ನಿಮ್ಗೆ ಒಳ್ಳೇದಾಗ್ಲಿ ಅಂತ. 4 ಥರ ಸ್ಪೇಸಿಂಗ್ ಇದೆ. ಲೆಟರ್ ಸ್ಪೇಸಿಂಗ್, ವರ್ಡ್ ಸ್ಪೇಸಿಂಗ್, ಲೈನ್ ಸ್ಪೇಸಿಂಗ್ ಮತ್ತು ಪೇಜ್ ಸ್ಪೇಸಿಂಗ್ ಅಂತ. ಲೆಟರ್ ಸ್ಪೇಸಿಂಗ್ ಅಂದ್ರೆ ನಾವು ಬರೆಯುವ ಅಕ್ಷರಗಳ ನಡುವೆ ಎಷ್ಟು ಜಾಗ ಬಿಡ್ತೀವಿ ಖಾಲಿ ಅಂತ. ಒಂದು ಪದ, ಈಗ ನ್ಯಾಷನಲ್ ಅನ್ನೋ ಅಂತ ಒಂದು ಪದ ನಾವು ಬರೆಯೋದಾದ್ರೆ NATIONAL ಇದೆಯಲ್ಲ, ಅದರ ನಡುವೆ ಕನಿಷ್ಠ ಜಾಗ ಬಿಡಬೇಕು. ಅಕ್ಷರಗಳು ಒತ್ತೊತ್ತಾಗಿರ್ಬೇಕು, ಮಿನಿಮಮ್ ಇರಬೇಕು. ಒಂದ್ರ ಮೇಲೆ ಒಂದು ಏರ್ ಹೋಗಿರ್ಬಾರ್ದು, ಜಾಸ್ತಿ ಗ್ಯಾಪ್ ಕೂಡ ಇರಬಾರ್ದು. ಇದಕ್ಕೆ 12ನೇ ಶತಮಾನದಲ್ಲಿ ಬಸವಣ್ಣನವರೇ ಹೇಳಿದ್ರಂತೆ. ಹೇಳಿರೋ ಮಾತಿದೆ ಇದು.
ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಾವು ಆಡುವಂಥ ಮಾತು ಒಂದೊಂದನ್ನು ಮುತ್ತು ಥರ ಇರಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದನ್ನ ಸೇರಿಸ್ಬೋದು, ನಾವು ಬರೆದ್ರೆ ಕೂಡ ಮುತ್ತು ಪೋಣಿಸ್ದಾಗಿರ್ಬೇಕು ಒಂದು ಸರದಲ್ಲಿ ಅಂತೇಳಿ. ಈಗ ಮುತ್ತಿನ ಸರವನ್ನ ನೋಡೋ ಅಂಥದ್ದು ಅಪರೂಪ ಇರ್ಬೋದು, ಜಾಸ್ತಿ ಹಾಕೊಳ್ತಾರ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ನೊಂದು ಹೋಲಿಕೆ ನಾವು ಕೊಡ್ಬೋದು. ನಾವು ಬರೆಯೋ ಅಂಥ ಅಕ್ಷರ ಹೇಗಿರಬೇಕು ಅಂದ್ರೆ ಒಂದು ಸುಂದರವಾದ ದಂತ ಪಂಕ್ತಿ ಇದ್ದಾಗಿರ್ಬೇಕು. ಯಾವುದಾದ್ರೂ ಟೂತ್ ಪೇಸ್ಟ್ ಅದರದ್ದು ಆ್ಯಡ್ ನೀವು ನೋಡಿದ್ರೆ, ಅದು ಟಿ ವಿಯಲ್ಲಿರ್ಬೋದು ಅಥವಾ ಹಾಳೆಯಲ್ಲಿರೋ ನ್ಯೂಸ್ ಪೇಪರಲ್ಲಿ ನೋಡಿದ್ರೆ, ಹಲ್ಲುಗಳು ಒತ್ತೊತ್ತಾಗಿರುತ್ತೆ, ಮಿನಿಮಮ್ ಸ್ಪೇಸ್ ಇರುತ್ತೆ, ಹಲ್ಲುಗಳ ನಡುವೆ ಗ್ಯಾಪ್ ಇರೋದಿಲ್ಲ. ಹಲ್ಲುಗಳ ನಡುವೆ ಗ್ಯಾಪ್ ಇದ್ದರೆ ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ, ನೋಡಲಿಕ್ಕೂ ಚೆನ್ನಾಗಿ ಕಾಣಿಸೋದಿಲ್ಲ. ಆರೋಗ್ಯಕ್ಕೆ ಯಾಕೆ ಒಳ್ಳೆಯದಲ್ಲ ಅಂದರೆ ಅಲ್ಲಿ ಆಹಾರದ ಕಣಗಳೆಲ್ಲ ಸೇರಿಕೊಂಡು ಹಲ್ಲು ಹುಳುಕಾಗೋದಕ್ಕೆ ದಾರಿ ಆಗುತ್ತೆ ಅದು. ಸೊ ಒಂದೊಂದು ಕೂಡ ಹಲ್ಲು ಡೆಂಟಲ್ ಸೆಟ್ ಇದ್ದಾಗಿರ್ಬೇಕು, ಒಂದು ಪದದ ಒಳಗಡೆ ಇರೋ ಅಕ್ಷರಗಳು. ಇದು ಲೆಟರ್ ಸ್ಪೇಸಿಂಗ್ ಅಂತ. ನಮ್ಮ ಅಕ್ಷರಗಳನ್ನ ಮುತ್ತು ಪೋಣಿಸಿರೋ ಹಾಗೆ ಅಂತ ತಿಳ್ಕೊಳ್ಳಿ. ಎನ್ ಅನ್ನೋದು ಒಂದು ಮುತ್ತು, ಎ ಅನ್ನೋದು ಒಂದು ಮುತ್ತು, ಟಿ ಅಯ್ಯೋದು ಒಂದೊಂದು ಮುತ್ತು, ಐ ಅನ್ನೋದು ಒಂದು ಮುತ್ತು. ಹೀಗೆ ಬರೆದ್ರೆ ಆಗ ಚೆನ್ನಾಗಿರುತ್ತೆ. ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಪರ್ಲ್ಸ್ ಸೆಟ್ ಇನ್ ಎ ನೆಕ್ಲೆಸ್ ಅಂತೇಳಿ ಹೇಳ್ತಾರೆ. ಹೇಗಿರಬೇಕು ಅಂದ್ರೆ ಒಂದು ನೆಕ್ಲೆಸ್ ಅಲ್ಲಿ ಮುತ್ತುಗಳನ್ನ ಜೋಡಿಸಿದಾಗೆ ಅಂತ. ಎರಡನೇದು ವರ್ಡ್ ಸ್ಪೇಸಿಂಗ್ ಅಂತ ಹೇಳ್ತಾರೆ. ಒಂದು ಪದ ಎಲ್ಲಿ ಮುಗೀತು, ಇನ್ನೊಂದು ಪದ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದು ನಾವು ಸರಿಯಾಗಿ ಹೇಳೋ ಥರ ಇರಬೇಕು. ಇಲ್ಲದ್ರೆ ಪದ ವಿಂಗಡಣೆ ಸರಿಯಾಗಿ ಮಾಡದೇ ಇದ್ರೆ ಆಗ ಅನಾಹುತ ಆಗುತ್ತೆ. ಒಂದ್ಸರಿ ಯಾರೋ ಮನೆಯಲ್ಲಿ ತಾಯಿ ಮಗನಿಗೆ ಹೇಳಿ ಕಳಿಸದಂತೆ, ಮೆಣಸು ಜೀರಿಗೆ ತಗೊಂಡ್ ಬಾ ಅಂತ. ಅವನು ಬರ್ಕೊಂಡ ಮೆಣಸು ಜೀರಿಗೆ. ಒಂದು ಪದ ವಿಭಾಗ ಮಾಡೋದು ಬರಲಿ, ಸುಮ್ಮನೆ ಗೀಚ್ಕೊಂಡ. ಅವನಿಗೆ ಮರ್ತೋಗುತ್ತೆ ಅಂತ ಚೀಟಿ ಬರ್ಕೊಂಡು ಹೋಗು ಅಂತ ಅಮ್ಮ ಹೇಳಿದ್ರು. ಅಲ್ಲಿ ಹೋಗೋದು ಓದ್ದ, ಮೇಣ ಅಂತ ಇತ್ತು. ಮೇಣ ಆಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಜೇನು ಮೇಣ ಸಿಗ್ತಾ ಇತ್ತು. ಮೇಣ ತಗೊಂಡ. ಸೂಜಿ, ಸೂಜಿನ ಹೊಲಿಯೋ ಸಿಕ್ತು. ಈ ರೀಗೆ ಅಂದ್ರೆ ಏನು? ಅವನು ಹೋದ 10-20 ಅಂಗಡಿಗಳಿಗೆ ರೀಗೆ 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 ನಮ್ಮ ಹತ್ರ ಇಲ್ಲ. ರೀಗೆ ನಮ್ಮ ಸಾಯಂಕಾಲ ಹೊತ್ತಿಗೆ ರಾತ್ರಿ ಹೊತ್ತಿಗೆ ವಾಪಸ್ ಬಂದ. ಬೇಕಾಗಿದ್ದು ಅಡುಗೆ ಮಾಡಲಿಕ್ಕೆ ಮೆಣಸು ಜೀರಿಗೆ ಒಗ್ಗರಣೆ ಹಾಕ್ಲಿಕ್ಕೆ ಬೇಕಾಗಿತ್ತು. ಅವನು ತಗೊಂಬಂದಿದ್ದು ಮೇಣ ಸೂಜಿ. ಅದು ಹೇಗಾಗಿರ್ಬೋದು ಸರ್, ನೀವೇ ಯೋಚನೆ ಮಾಡಿ. ಮೆಣಸು ಅನ್ನೋದು ಒಂದು ಪದ, ಜೀರಿಗೆ ಅನ್ನೋದು ಒಂದು ಪದ. ಮೆಣಸು ಬರೆದಾದ್ಮೇಲೆ ಗ್ಯಾಪ್ ಬಿಟ್ಬಿಟ್ಟು ಆಮೇಲೆ ಜೀರಿಗೆ ಬರೀಬೇಕು. ಇದು ಸಾಮಾನ್ಯ ತಿಳುವಳಿಕೆ ಇದು. ಅದಕ್ಕೆ ಕೆಲವು ಕಾನ್ವೆಂಟ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಪುಟ್ಟ ಮಕ್ಕಳು ಅವರಿಗೆ ಹೇಗೆ ವರ್ಡ್ ಸ್ಪೇಸಿಂಗ್ ಅಭ್ಯಾಸ ಮಾಡಿಸ್ತಾರೆ ಅಂತ ಹೇಳಿದ್ರೆ, ಒಂದು ಪದ ಬರೆದಾದ್ಮೇಲೆ ಕಿರು ಬೆರಳನ್ನ ಅಲ್ಲಿಡು, ಆಮೇಲೆ ನೆಕ್ಸ್ಟ್ ಪದ ಬರಿ. ಇನ್ನೊಂದು ಪದ ಆದ್ಮೇಲೆ ಇಡು ಕಿರುಬೆರಳು, ಮುಂದಿನ ಪದ, ಕಿರುಬೆರಳನ್ನು ಇಡು, ಮುಂದಿನ ಪದ. ಈ ತರ ಇಡೋದ್ರಿಂದ ಅವ್ರಿಗೆ ಪದಗಳ ನಡುವೆ ಸಾಕಷ್ಟು, ಅಂದ್ರೆ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಎಲ್ಲಿಗೆ ಒಂದು ಪದ ಮುಗೀತೋ ಎಲ್ಲಿಂದ ಮುಂದಿನ ಪದ ಪ್ರಾರಂಭ ಆಗತ್ತೆ ಅಂತ. ಇನ್ನೊಂದು ವಿಷಯ, ನಾನು ಈ ವರ್ಡ್ ಸ್ಪೇಸಿಂಗ್ ವಿಷಯ ಹೇಳ್ತೀನಿ. ಒಂದು ಲೈನ್ಗೂ ಕೆಳಗಿನ ಲೈನ್ಗೂ ಇರೋವಂಥ ಇದೆಯಲ್ಲ, ಅದು ಲೈನ್ ಸ್ಪೇಸಿಂಗ್ ಅಂತ ಕರೀತಾರೆ. ಈ ವರ್ಡ್ ಸ್ಪೇಸಿಂಗ್ ಇದೆಯಲ್ಲ, ಅದು ಲೈನ್ ಸ್ಪೇಸಿಂಗ್ ಇಂತ ಕಡಿಮೆ ಇರಬೇಕು ಜಾಗ. ಅಂದ್ರೆ ನಾವು ಮುಂದಕ್ಕೆ ಓದ್ಕೊಂಡು ಹೋಗ್ತಾ ಇರೋದ್ರಿಂದ ಒಂದು ಪದದ ಮುಂದಿನ ಪದ ಅದಕ್ಕೆ ಹತ್ರ ಇರಬೇಕು, ಕೆಳಗಿನ ಪದ ಹತ್ರ ಇರಬಾರ್ದು. ಅರ್ಥ ಆಗುತ್ತಲ್ವಾ ಎಲ್ರಿಗೂ? ಇನ್ನ ಲೈನ್ ಸ್ಪೇಸಿಂಗ್ ವಿಷಯ ಬರೋಣಂತೆ. ಈಗ ಒಂದು ಮುಖ್ಯವಾಗಿರೋ ವಿಷಯ ಹೇಳ್ತೀನಿ, ಎಲ್ಲರೂ ಈ ತಪ್ಪನ್ನ ಮಾಡ್ತಾರೆ ನೋಡಿ. ಬಿಳಿ ಹಾಳೆಯಲ್ಲಿ ನಾವು ಬರೆಯುವಾಗ ನಮ್ಮ ಅಕ್ಷರಗಳ ಗಾತ್ರ ದೊಡ್ಡದಾಗಿದ್ರೆ ಒಂದ್ ಲೈನ್ಗೂ ಇನ್ನೊಂದು ಲೈನ್ಗೂ ಕೆಳಗಿನ ಲೈನ್ಗೂ ಜಾಸ್ತಿ ಗ್ಯಾಪ್ ಬಿಡ್ಬೋದು, ಲೈನ್ ಸ್ಪೇಸಿಂಗ್ ನಾವು ನಿರ್ಧರಿಸ್ಬೋದು. ಆದರೆ ಒಂದು ರೂಲ್ಡ್ ಬುಕ್ ಅಲ್ಲಿ ಬರೆಯುವಾಗ ನಮ್ಗೆ ಆ ಸ್ವಾತಂತ್ರ್ಯ ಇರಲ್ಲ. ಅದು ರೂಲ್ ಎಷ್ಟೇ ಇರಲಿ, ನಾನು ಇಷ್ಟೇ ದೊಡ್ಡದಾಗಿ ಬರೆಯೋದು ಅಂತ ಹೇಳಿದ್ರೆ ಅದು ಸಾಮಾನ್ಯ ತಿಳುವಳಿಕೆ ಇಲ್ದಿರೋರು ಮಾಡೋ ಕೆಲಸ ಅಂತ. ಈ ಅರ್ಧದಷ್ಟು ಅಂತ ಬರೀತಾರಲ್ಲ ಅವರಿಗೆ
ಆ 4 ಲೈನ್ಸ್ ಕಾಪಿ ಬುಕ್ನಿಂದ ಏನ್ ನಾವು ತತ್ವ ತಿಳ್ಕೊಂಡಿದಾರೋ ಅದನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಅರ್ಥ. ಈಗ ಹೇಳಿದ್ದೀನಿ ನಾನು, ಅರ್ಧದಷ್ಟಿದ್ರೆ ಏನು ಆಕ್ಸಿಡೆಂಟ್ ಆಗುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಮತ್ತೆ ನಮ್ಮ ಕೈಗೆ ನಾವು ನಿರ್ದೇಶನ ಕೊಟ್ರೆ ಬೇಕಾದ್ರೆ ಇಡೀ ಬೋರ್ಡ್ ಆವರ್ಸೋ ಹಾಗೆ ಬರಿಬೋದು, ಚಿಕ್ಕದಾಗಿ ಬೇಕಾದ್ರೆ ಈ ಸಾಮರ್ಥ್ಯ ಇದೆ. ನಮ್ಮ ಕೈ ನಮ್ಮ ದೇಹದ ಒಂದಂಗ, ಅದು ನಾವು ಹೇಳ್ದ ಹಾಗೆ ಕೇಳೋ ಥರ ಇರಬೇಕು. ಕೇಳದೆ ಇದ್ರೆ ಅದಕ್ಕೆ ಹೊಡೆದ್ಬಿಟ್ಟು ನಾವು ರಿಪೇರಿ ಮಾಡಬೇಕು. ಈ ಕೈ ಇದೆಯಲ್ಲ, ಇದ್ರದ್ದು ವಿಶೇಷನೂ ನಾನು ಹೇಳ್ತೀನಿ, ಎಲ್ಲರೂ ನೆನಪಿಟ್ಕೊಳ್ಳಿ. ಕೈ ಅನ್ನೋದು ಒಂದೇ ಗೊತ್ತಿರುತ್ತೆ, ಇದು ತಿನ್ನೋದಿಕ್ಕೆ ಕೆಲಸ ಮಾಡೋದಿಕ್ಕೆ ಅಂತೇಳಿ. ಎಲ್ಲಾ ಪ್ರಾಣಿಗಳಿಗಿಂತ, ಇಡೀ ಜಗತ್ತಿನಲ್ಲಿರೋ ಎಲ್ಲಾ ಪ್ರಾಣಿಗಳಿಗಿಂತ ಮನುಷ್ಯ ಶ್ರೇಷ್ಠ ಅಂತ ಕೆಲವರು ಭಾವಿಸ್ತಾರೆ. 2 ಕಾರಣದಿಂದ. ಅತ್ಯಂತ ವಿಕಾಸ ಹೊಂದಿರುವಂತ ಮೆದುಳು ಮತ್ತು ಕೈ. ಯಾವುದೇ ಪ್ರಾಣಿಗಳಿಗೂ ಕೈ ಇಲ್ಲ. ಅದು ಆನೆ ಇರ್ಬೋದು, ಹುಲಿ ಇರ್ಬೋದು, ಚಿರತೆ, ಸಿಂಹ ಎಲ್ಲ ಇರ್ಬೋದು, ಅವುಗಳಿಗೆ ಯಾರಿಗೂ ಕೂಡ ಒಂದು ಕಾರನ್ನ ತಯಾರಿಸಕ್ಕಾಗಲ್ಲ. ಆಗತ್ತಾ? ಟೂಲ್ ಮೇಕಿಂಗ್ ಎಬಿಲಿಟಿ ಅಂತ ಹೇಳ್ತಾರೆ. ಉಪಕರಣಕ್ಕೆ ತನಗೆ ಬೇಕಾಗಿರುವಂತ ಉಪಕರಣಗಳನ್ನ ತಾನೇ ತಯಾರು ಮಾಡ್ಕೊಳ್ಳೋ ಸಾಧ್ಯತೆ ಇರೋದು ಕೈಗೆ. ಅದು ಈ ಕೈ ಇದೆಯಲ್ಲ, ಪ್ರಾರಂಭದಲ್ಲಿ ಕೆಲವರು ಮಾನವ ವಿಕಾಸ ವಿಜ್ಞಾನ ಆಂಥ್ರೋಪಾಲಜಿ ಅಂತ ಹೇಳ್ತಾರೆ, ಅದರ ಪ್ರಕಾರ ಇದು ಕೂಡ ಲೋಕೋಮೋಷನ್ ಅಂದ್ರೆ ಓಡಾಡ್ಲಿಕ್ಕೆ ಉಪಯೋಗ ಆಗ್ತಿತ್ತಂತೆ. ಅವಾಗ ಹೆಬ್ಬೆರಳು ಈ ಉಳಿದಿರೋ ಬೆರಳುಗಳಿಗಿಂತ ಇಷ್ಟು ದೂರ ಇರಲಿಲ್ಲ. ಅದು ಕ್ರಮೇಣ ಮನುಷ್ಯ ದ್ವಿಪಾದಿ ಆಗದ, ಚತುಷ್ಪಾದಿ ಆಗಿದ್ದವನು ದ್ವಿಪಾದಿ ಆದ. ಮನುಷ್ಯ ವಿಕಾಸ ಆಗಿರೋದಷ್ಟೇ ಅಲ್ಲ, ಅದ್ರ ಜೊತೆಗೆ ನಮ್ಮ ಕೈ ಕೂಡ ವಿಕಾಸ ಆಗಿದೆ ಅಂತ. ಇದು ಮೊದಲು ಇದನ್ನ ಹಿಡ್ಕೊಳ್ಳೋದಕ್ಕೋಸ್ಕರ ಮಾತ್ರ ಉಪಯೋಗ ಆಗ್ತಾ ಇತ್ತು ಅಂತ ಹೇಳ್ತಾರೆ ಆಂಥ್ರೋಪಾಲಜಿಸ್ಟ್. ಕ್ರಮೇಣ ಇದು ದೂರ ಬರ್ತಾ 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 ಇನ್ನೊಂದು ಹೊಸ ಒಂದು ಗುಣ ಬಂತು, ಅದನ್ನ ಪ್ರಿಹೆನ್ಸಿಲಿಟಿ ಅಂತ ಕರೀತಾರೆ. ಇನ್ನು ಉಳಿದಿರೋ ಎಲ್ಲಾ ಬೆರಳುಗಳ ಎದುರುಗಡೆ ಹೆಬ್ಬೆರಳನ್ನ ನಾವು ಇಟ್ಕೊಳ್ಬಹುದು. ಇದರಿಂದ ಇನ್ನು ಯಾವುದೇ ಬೆರಳಿಗೂ ಈ ಸಾಮರ್ಥ್ಯ ಇಲ್ಲ, ನಮ್ಗೆಲ್ರಿಗೂ ಗೊತ್ತಿರ್ಬೋದು. ಇದರಿಂದ ಈ ನಮ್ಮ ಕೈಗೆ 2 ಬಗೆಯ ಸಾಮರ್ಥ್ಯ ಸಿಕ್ಕಿದೆ. ಡೆಕ್ಸ್ಟಿರಿಟಿ, ದ್ವಿವಿಧ ಸಾಮರ್ಥ್ಯ ಅಂತ ಕರೀತಾರೆ. ಅದರಲ್ಲಿ 2 ಇದೆ. ಒಂದು ಪ್ರಿಸಿಷನ್ ಗ್ರಿಪ್ ಅಂಡ್ ಪವರ್ ಗ್ರಿಪ್ ಅಂತ. ನಾವು ಕೈಯಿಂದ ಮಾಡೋ ಅಂತ ಎಲ್ಲ ಕೆಲಸದಲ್ಲೂ ಕೂಡ ಪವರ್ ಗ್ರಿಪ್, ಶಕ್ತಿಯುತ ಹಿಡಿತ ಅಂತ. ಪ್ರಿಸಿಷನ್ ಗ್ರಿಪ್, ಕರಾರುವಾಕಿರೋ ಅಂತ ಹಿಡಿತ ಅಂತ. ಒಂದು ಬಕೆಟ್ ತುಂಬಾ ನೀರಿದೆ, ಅದನ್ನ ಎತ್ತಬೇಕಾದ್ರೆ ಪವರ್ ಜಾಸ್ತಿ ಬೇಕಾಗುತ್ತೆ, ಪವರ್ ಗ್ರಿಪ್ ಬೇಕು ಎಲ್ಲ ಬೆರಳುಗಳಲ್ಲಿ. ಒಂದು ಸೂಜಿಯ ಕಣ್ಣಿನಲ್ಲಿ ದಾರವನ್ನ ತೋರಿಸ್ಬೇಕಾದ್ರೆ ಪ್ರಿಸಿಷನ್ ಗ್ರಿಪ್, 2 ಬೆರಳುಗಳು ಸಾಕು. 2 ಕೈಯಿಂದ ನಾವು ತೋರಿಸ್ಬೇಕಾಗತ್ಯ ಇಲ್ಲ. ನಾವು ಬರೆಯೋ ಅಂತ ಪೆನ್ ಇದೆಯಲ್ಲ, ಅದಕ್ಕೆ ಸುಮಾರು 6 ರಿಂದ 8 ಗ್ರಾಮ್ ತಗೋಗುತ್ತೆ. ಅದನ್ನ ನಾವು ಹಿಡ್ಕೊಂಡು ಪೇಪರ್ ಮೇಲೆ ಅದು ಗುರುತು ಮೂಡಿಸೋ ಹಾಗೆ ಅದನ್ನ ತಳ್ತಾ ಹೋಗ್ಬೇಕು. ಇದಕ್ಕೆ ಪ್ರಿಸಿಷನ್ ಗ್ರಿಪ್ ಮುಖ್ಯ, ಪವರ್ ಬೇಕಾಗಿಲ್ಲ. ಈ ಪೆನ್ನನ್ನ ಹೇಗೆ ಹಿಡ್ಕೊಳ್ಳೋದು ಅನ್ನೋದು ಕೂಡ ಯಾರು ಹೇಳಿ, ನಾನು ಎಷ್ಟೋ ಸ್ಕೂಲ್ಗಳಿಗೆ ಹೋಗಿದ್ದೀನಿ, ಕಾಲೇಜ್ಗಳಿಗೆ ಹೋಗಿದ್ದೀನಿ. ಇತ್ತೀಚೆಗೆ ಇದೆ ಬೆಂಗಳೂರಿನಲ್ಲಿ ನ್ಯೂ ಡಿವೈನ್ ಪಬ್ಲಿಕ್ ಸ್ಕೂಲ್ ಅಂತ ಒಂದು ಸ್ಕೂಲ್ ಇದೆ. ಅಲ್ಲಿಗೆ ಹೋದಾಗ ಒಂದು ವರ್ಕ್ಶಾಪ್ ಆಯ್ತು ನಮ್ದು, 2 ತಾಸಿನ ಅವಧಿದು. ಅದರಲ್ಲಿ ಮಕ್ಕಳ ಅನುಭವಗಳನ್ನ ಹೇಳಲಿಕ್ಕೆ ಅಂತ ಹೇಳಿದ್ರು. ಲಕ್ಷ್ಮಿ ಅನ್ನೋ ಅಂತ ಒಬ್ಬ ಮಗು, 6ನೇ ತರಗತಿ ಮಗು ಬಂದು ನಿಂತ್ಕೊಂಡು ಅನುಭವ ಹೇಳಲಿಕ್ಕೆ ಅಂತ ಹೇಳಿದ್ರೆ, ಆಗ ಆ ಮಗುಗೆ ದುಃಖ ಉಮ್ಮಳಿಸ್ಕೊಂಡು ಬಂದ್ಬಿಡ್ತಾ. ಯಾಕೆ ದುಃಖ ಆಗಿದ್ದು ಅಂದ್ರೆ, ಇದುವರೆಗೂ ಹೇಗ್ ಚೆನ್ನಾಗಿ ಬರಿಬೇಕು ಅಂತ ನನ್ಗೆ ಯಾರು ಹೇಳೇ ಇರ್ಲಿಲ್ವಲ್ಲ. ಅಪಾರವಾಗಿರುವಂತ ದುಃಖ. ಹೋಗ್ಲಿ, ಇವತ್ತಾದ್ರೂ ನನಗೆ ಗೊತ್ತಾಯ್ತಲ್ಲ ಅನ್ನೋ ಸಂತೋಷ. ಅದು ಅಳೋದಕ್ಕೆ ಶುರು ಮಾಡ್ಲು, ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ಅಂತ ಅಳಲಿಕ್ಕೆ ಶುರು ಮಾಡ್ಬಿಟ್ಲು ಮಗು. ನೋಡಿ ಎಷ್ಟು ಅಜ್ಞಾನ ಇದೆ ಅಂತ. ಪೆನ್ ಹೇಗೆ ಹಿಡ್ಕೊಳ್ಳೋದು ಅನ್ನೋದ್ರಲ್ಲಿ ನನ್ನ ಪುಸ್ತಕದಲ್ಲಿ ಇದೆ. ಅದು 5 ಸಂಗತಿಗಳಿದೆ. ಎಲ್ಲಿ ಹಿಡ್ಕೋಬೇಕು, ಎಷ್ಟು ಬೆರಳಿಂದ ಹಿಡ್ಕೋಬೇಕು, ಎಷ್ಟು ಒತ್ತು ಹಿಡ್ಕೊಳ್ಬೇಕು, ಎಷ್ಟು ಶಕ್ತಿ ಖರ್ಚಾಗಬೇಕು, ಅದರಲ್ಲದೆ ನಮ್ಮ ಮನೋಭಾವ, ಮುಖಚರ್ಯೆ ಹೇಗಿರಬೇಕು ಅಂತ 5 ಅಂಶಗಳಿದೆ. ಅದು ಇರಲಿ, ನಾನು ಮಾತಾಡ್ತಾ ಹೋದ್ರೆ 270 ಪುಟಗಳ ಪುಸ್ತಕ ಬರೆದಿರೋನು
ಸಾಯಂಕಾಲ 5 ಗಂಟೆವರೆಗೂ ಬೇಕಾದರೆ ಮಾತಾಡ್ತಾ ಇರ್ತೀನಿ, ನೀವು ಕೇಳಲಿಕ್ಕೆ ರೆಡಿ ಇಲ್ಲ. ನನಗೆ ಗೊತ್ತಿದೆ, ಈಗಲೇ ಆ ಕಡೆ ಈ ಕಡೆ ನೋಡ್ತಾ ಇದ್ದಾರೆ, ಪಾಪ ಕಷ್ಟ ಆಗ್ತಾ ಇದೆ, ನಾನು ಎಷ್ಟೊತ್ತು ಮಾತಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಇನ್ನೊಂದು ಕಡೆ ವಿಷಯ ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಈಗ ಎಲ್ರಿಗೂ ಕೂಡ ಏನು ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ, ನಾವು ಮೊಬೈಲ್ನಲ್ಲೇ ಎಲ್ಲ ಟೈಪ್ ಮಾಡಿ ಬೇರೆಯವ್ರಿಗೆ ಕಳಿಸ್ಬೋದಾಗಿರೋದ್ರಿಂದ ಬರೆಯೋದು ಅಗತ್ಯ ಏನಿದೆ ಅಂತ ಎಲ್ರಿಗೂ ಅನ್ಸುತ್ತೆ. ಈ ಕಡೆ ನೋಡಬೇಕು, ನಾನು ನೋಡ್ತಾ ಇದ್ದೀನಿ ನಿಮ್ಮ ಕಡೆಯಿಂದ, ನಾನು ಶಾಪ ಕೊಡಬೇಕಾಗತ್ತೆ, ಕೊಡಲ್ಲ. ಯಾರು ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳ್ತಾ ಇಲ್ವೋ ಅವರಿಗೆ ನಾನು ಕಲಿಸಿರೋದೇನು ಸಾಧಿಸೋದು ಬೇಡ ಅಂತ. ಕರ್ಣ ಅಂತ ಒಬ್ಬ ಇದ್ದ ವಿದ್ಯಾರ್ಥಿ, ಅವನು ಗುರುಗಳಿಗೆ ಮೋಸ ಮಾಡ್ದ, ಅದಕ್ಕೆ ಅವರು ಶಾಪ ಕೊಟ್ಟರು. ಕ್ರೂಷಿಯಲ್, ನಿನಗೆ ಬೇಕಾಗಿರೋ ಅಂಥ ಪರೀಕ್ಷಾ ಸಮಯದಲ್ಲಿ ನಾನು ಹೇಳಿರೋದು ಮರ್ತೋಗ್ಲಿ ನಿನಗೆ ಅಂತ. ಕುರುಕ್ಷೇತ್ರದ ಯುದ್ಧ ನಡೀತಾ ಇತ್ತು, ಅವನ ಚಕ್ರ ಹೂತೋಗಿತ್ತು, ಅದನ್ನು ಎತ್ತಾ ಇದ್ದ. ಆಗ ಇವನು ಅರ್ಜುನ ಬಾಣ ಬಿಡ್ಲಿಕ್ಕೆ ರೆಡಿ ಇದ್ದ, ಇವನು ಸರ್ಪಾಸ್ತ್ರ ಬಿಡಬೇಕಾದ್ರೆ ಏನು ಮಂತ್ರ ಅಂತ ಜ್ಞಾಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ದೆ, ಮರ್ತೋಯ್ತು. ನೀವು ಅಷ್ಟೇನೆ, ಸರಿಯಾಗಿ ಕೇಳದೆ ಇದ್ರೆ ಪರೀಕ್ಷೆ ಟೈಮ್ನಲ್ಲಿ ನಿಮಗೆಲ್ಲ ಮರ್ತೋಗ್ಲಿ ಅಂತ ಗುರುಗಳು ಶಾಪ ಕೊಡ್ತಾರೆ. ಬೇಡ ಹಾಗಾಗೋದು, ಅದಕ್ಕೋಸ್ಕರನೇ ಗಮನ ಕೊಟ್ಟು ಕೇಳಿ. ಗುರುಗಳ ಕೃಪೆ ಅದನ್ನು ಸಂಪಾದಿಸೋದಿದೆಯಲ್ಲ, ಅದು ತುಂಬ ಮುಖ್ಯವಾಗಿರೋದು. ಅದು ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು. ಇರಲಿ, ನಮಗೆ ಯಾಕೆಂದ್ರೆ ಮೊಬೈಲ್ನಲ್ಲಿ ಇನ್ನೂ ಕೂಡ ಹೋಗ್ಲಿ, ಟೈಪ್ ಕೂಡ ಮಾಡೋ ಅಗತ್ಯ ಇಲ್ಲ. ವಾಯ್ಸ್ ಟು ಟೆಕ್ಸ್ಟ್ ಅನ್ನೋದು ಬಂದಿದೆ. ನೀವು ಮಾತಾಡಿದ್ರೆ ಸಾಕು, ಅದು ಟೈಪ್ ಅದೇ ಮಾಡುತ್ತೆ. ಕೀಬೋರ್ಡ್ ಕೂಡ ಆಪರೇಟ್ ಮಾಡೋ ಅಂಥದ್ದು ಅಗತ್ಯ ಇಲ್ಲ. ಇನ್ನು ಬರೆಯೋದು ಯಾಕೆ? ಇದು 21ನೇ ಶತಮಾನ, ಇದು ಬರೆಯೋದು ಅಗತ್ಯನೇ ಇಲ್ಲ ಅಂತ ಅನೇಕರಿಗೆ ಅನ್ಸುತ್ತೆ. ದೊಡ್ಡವರಿಗೆ ಅಗತ್ಯ ಇಲ್ಲದೆ ಇರಬಹುದು, ಒಪ್ತೀನಿ ನಾನು. ದೊಡ್ಡವ್ರು ಯಾವಾಗ ಬರೀತಾರೆ, ಪೆನ್ ಹಿಡ್ಕೊಳ್ತಾರೆ ಅಂತ ಹೇಳಿದ್ರೆ ಸೈನ್ ಮಾಡುವಾಗ, ಯಾವುದೋ ಬ್ಯಾಂಕ್ದು ಏನೋ ಅಪ್ಲಿಕೇಶನ್ ಫಿಲಪ್ ಮಾಡಬೇಕು. ಈಗ SIR ನಡೀತಾ ಇದೆ, ಅದರಲ್ಲಿ ಏನಾದರೂ ಬರೀಬೇಕಾದ್ರೆ ಪೆನ್ ಹಿಡ್ಕೊಳ್ತಾರೆ ಅಂತ ಕಾಣಿಸುತ್ತೆ. ಅದು ಬಿಟ್ಟರೆ ಬರೆಯೋದೇ ಇಲ್ಲ ಅದು. ಆದರೆ ಈಗಲೂ ಕೂಡ ವಿದ್ಯಾರ್ಥಿಗಳಿಗೆ ಬರೆಯೋದಿದೆಯಲ್ಲ, ಅದು ತುಂಬ ಮುಖ್ಯವಾಗಿರೋದು. ಅದು ದೊಡ್ಡವರಿಗೆ ಮುಖ್ಯ ಇಲ್ಲದೆ ಇರ್ಬೋದು, ಮಕ್ಕಳಿಗೆ ಮುಖ್ಯ. ನಾವು ವಿದ್ಯೆಯನ್ನು ಕಲಿಬೇಕಾದ್ರೆ ಓದಿ, ಕೇಳಿ, ಬರೆದು 3 ರೀತಿಯಲ್ಲಿ ಕಲಿಬಹುದು. ಇವು 3ರಲ್ಲಿ ಅತ್ಯಂತ ಪರಿಪೂರ್ಣರನ್ನಾಗಿ ನಮ್ಮನ್ನು ಮಾಡೋದು ಯಾವುದು ಅಂದರೆ ಬರೆಯೋದು. ಅದಕ್ಕೆ ಹೇಳ್ತಾರೆ, ಒಂದು ಸರಿ ನೆನಪಿನಿಂದ ನೀವೇನಾದ್ರೂ ವಿಷಯವನ್ನು ಬರೆದ್ರೆ ಅದು 10 ಸರಿ ಓದ್ಕೊಂಡಿರೋದಕ್ಕೆ ಸಮ ಅಂತ ಹೇಳ್ತಾರೆ. ರೈಟಿಂಗ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತ. ಹೇಗೆ ಅನ್ನೋದನ್ನ ಹೇಳ್ತೀನಿ. ನ್ಯಾಷನಲ್ ಅಂತ ನೀವು ಉಚ್ಚಾರ ಮಾಡಿದ್ರೆ ಆ ಎಲ್ಲ ಅಕ್ಷರಗಳು ನಿಮ್ಮ ಮೆದುಳಿನ ಮೂಲಕ ಹಾದು ಹೋಗಲ್ಲ. ಬರಿಬೇಕಾದ್ರೆ NATIONAL ಬರಿಬೇಕು. ರೈಟಿಂಗ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಸೊ ಕಲಿಕೆಯ ಒಂದು ಸಾಧನ ಇದು ಬರೆಯೋದು ಅನ್ನೋದು. ಅದಕ್ಕೋಸ್ಕರನೇ ಬರೆಯೋದು ಮುಖ್ಯ. ಈ ವಿಷಯ ನೋಡಿ, ಈಗ ಸುಮಾರು ಒಂದು 15 ವರ್ಷಗಳ ಹಿಂದೆ ಅಮೆರಿಕಾದಲ್ಲೂ ಕೂಡ ನಮಗಿಂತ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಭಾರಿ ಮುಂದುವರೆದಿದ್ದಾರೆ. ಅವರು ಕೈ ಬರಹ ಯಾಕಾದ್ರೂ ಬೇಕು ಅಂತ ಅವ್ರಿಗೆ ಅನ್ನಿಸ್ತ. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಅಮೆರಿಕಾದವರನ್ನ ನಾವು ಮೆಚ್ಚಬೇಕಾಗಿರುವಂತ ಒಂದು ಮುಖ್ಯವಾಗಿರೋ ಗುಣ ಅಮೆರಿಕಾದವರಲ್ಲಿದೆ. ಏನದು ಅಂದ್ರೆ, ಯಾವ್ದಾದ್ರೂ ವಿಷಯದ ಬಗ್ಗೆ ಅವರಿಗೆ ಸಂದೇಹ ಉಂಟಾದ್ರೆ ಅದ್ರ ಬಗ್ಗೆ ದೀರ್ಘವಾದ ಸಂಶೋಧನೆಯನ್ನ ಕೈಗೊಳ್ತಾರೆ. ಅವ್ರು ಕೈಗೊಂಡ್ರು. ಅದು ನಾನಾ ಹಂತಗಳಲ್ಲಿ ನಡೀತು. ಶಾಲಾ ಮಟ್ಟ ಅಥವಾ ಜಿಲ್ಲಾ ಮಟ್ಟ, ಪ್ರಾಂತಗಳ ಮಟ್ಟ. 50 ರಾಜ್ಯಗಳಿದೆ ಅಮೆರಿಕಾದಲ್ಲಿ, ನಿಮ್ಗೆ ಗೊತ್ತಿರ್ಬೋದು. USA ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಆಮೇಲೆ ಇಡೀ ರಾಷ್ಟ್ರದಲ್ಲಿ ವಾಷಿಂಗ್ಟನ್ನಲ್ಲಿ 2012 ಜನವರಿ 23ನೇ ತಾರೀಕು ಒಂದು ಸಮಿಟ್ ಅಂತ ಹೇಳ್ತಾರೆ, ಶಿಖರ ಸಮ್ಮೇಳನ ನಡೀತು. ಅಲ್ಲಿ ಸಂಶೋಧಕರು, ವಿಜ್ಞಾನಿಗಳು, ಟೀಚರ್ಸು, ಆ ಸಂಸ್ಥೆಯ ಆಡಳಿತ ನಡೆಸುವಂಥವ್ರು ಎಲ್ಲ ಅವ್ರು ಮಾಡಿರೋ ಸಂಶೋಧನೆಯ ಪೇಪರ್ಸ್ ಪ್ರೆಸೆಂಟ್ ಮಾಡಿದ್ರು. ಆ ಇಡೀ ಸಮಿಟ್ ಇದೆಯಲ್ಲ, ಶಿಖರ ಸಮ್ಮೇಳನದ ಟೈಟ್ಲ್ ಏನು ಅಂದ್ರೆ, ಹ್ಯಾಂಡ್ ರೈಟಿಂಗ್ ಫಾರ್ ದ 21st ಸೆಂಚುರಿ. 21ನೇ ಶತಮಾನಕ್ಕೆ ಹ್ಯಾಂಡ್ ರೈಟಿಂಗ್ ಬೇಕಾ ಅಂತ ತೀರ್ಮಾನ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಬೇಕು ಅಂತ. ಯಾಕೆ ಅಂತ ಹೇಳ್ತಿಲ್ಲ.
ಈಗ ನಾವು ದೊಡ್ಡವರು ಬರೆಯೋದು ಯಾಂತ್ರಿಕವಾಗಿ ಹೋಗ್ಬಿಟ್ಟಿದೆ ನಮ್ಗೆ. ಆದರೆ ಬೆಳೀತಾ ಇರುವಂತ ಮಗು, ಯಾವ ಮಗುವಿನ ಮೆದುಳು ಇನ್ನ ವಿಕಾಸ ಆಗಿಲ್ವೋ, ವಿಕಾಸ ಆಗ್ತಾ ಇದೆಯೋ ಅದನ್ನ ನೀವು ಕಲ್ಪಿಸ್ಕೊಳ್ಳಿ. ಬರಿಬೇಕಾದ್ರೆ ಮೆದುಳನ್ನ ಅದು ಉಪಯೋಗಿಸ್ಬೇಕಾಗತ್ತೆ. ಇದೇ ಆಕಾರದಲ್ಲೇ ಬರಿಬೇಕು, ಹೀಗೆ ಚಲಿಸ್ಬೇಕು ಅಂತ. ಅದು ಬರೀತಾ ಇರಬೇಕಾದ್ರೆ ಮಕ್ಕಳದ್ದು ಸ್ಕ್ಯಾನಿಂಗ್ ಮಾಡಿದ್ರಂತೆ, ಬ್ರೈನ್ ಸ್ಕ್ಯಾನಿಂಗ್. ಇದು ಅಮೆರಿಕಾದಲ್ಲಿ ನಡೆದಿರೋ ಸಂಶೋಧನೆ. ಅನೇಕರಿಗೆ ನಮ್ಮ ದೇಶದಲ್ಲಿ ಗೊತ್ತೇ ಇಲ್ಲ. ನಾನು ಹೇಳಿದ್ನಲ್ಲ, ಘೋರ ಅಜ್ಞಾನ ಇದೆ ನಮ್ಮ ದೇಶದಲ್ಲಿ. ಏನ್ ಕಂಡು ಬಂತು ಅಂತ ಹೇಳಿದ್ರೆ, ಬರೆಯುವಾಗ ಮೆದುಳಿನಲ್ಲಿರುವಂತ ಎಲ್ಲಾ ಅಂಗಾಂಶಗಳು, ಟಿಶ್ಯೂಸ್ ಆಕ್ಟಿವ್ ಆಗಿದ್ವು. ಕೀಬೋರ್ಡ್ ಆಪರೇಟ್ ಮಾಡುವಾಗ ಅರ್ಧಕ್ಕಿಂತ ಕಡಿಮೆ ಮಾತ್ರ ಆಕ್ಟಿವ್ ಆಗಿದ್ವಂತೆ. ಯಾಕೆ ಅಂದ್ರೆ ಸ್ಕ್ರೀನ್ ಮೇಲೆ ಎ ಬರಬೇಕಾದ್ರೂ ಸೇಮ್ ಟಚ್, ಬಿ ಸೇಮ್ ಟಚ್, ಸಿ ಸೇಮ್ ಟಚ್. ಆದ್ರೆ ಈ ಬೆರಳಿನ ನ್ಯೂರೋ ಮೋಟಾರ್ ಸ್ಕಿಲ್ ಅಂತ ಹೇಳ್ತಾರಲ್ಲ, ಬರಹದಿಂದ ಹೆಚ್ಚಾಗ್ತಾ ಇತ್ತು. ಬ್ರೈನ್ ಆಕ್ಟಿವೇಶನ್ ಅಂತ ಕರೀತಾರೆ. ಈ ಪ್ರಯೋಗ ಆದ್ಮೇಲೆ ಅವ್ರು ತೀರ್ಮಾನ ಮಾಡಿದ್ರು, ಮಕ್ಕಳ ಮೆದುಳಿನ ವಿಕಾಸ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಅವರು ಬರೀಲೇಬೇಕು ಅಂತೇಳಿ. ಅದಕ್ಕೋಸ್ಕರನೇ 2012ರಿಂದ ಅದಕ್ಕೆ ಮೊದಲಿಂದಾನೇ ಪ್ರತಿ ವರ್ಷ ಜನವರಿ 23 ನೆನಪಿಟ್ಕೊಳ್ಳಿ, ಅಲ್ಲಿ ನ್ಯಾಷನಲ್ ಹ್ಯಾಂಡ್ ರೈಟಿಂಗ್ ಡೇ ಅಂತ ಆಚರಿಸ್ತಾರೆ. ವಿಮೆನ್ಸ್ ಡೇ ಅಂತ ಮಾಡ್ತಾರೆ, ಚಿಲ್ಡ್ರನ್ಸ್ ಡೇ ಅಂತ ಆಚರಿಸ್ತಾರೆ. ಯಾವುದೇ ಡೇ ಅನ್ನೋದನ್ನ ಯಾಕೆ ಆಚರಿಸ್ತಾರೆ ಅಂದ್ರೆ, ಯಾವ ಡೇ ಇದೆಯೋ ಅದರ ಕಡೆ ಎಲ್ಲರ ಗಮನ ಸೆಳೆದು ಅದರ ಪ್ರಾಮುಖ್ಯತೆಯನ್ನ ತಿಳಿಸೋದಕ್ಕೋಸ್ಕರನೇ ಡೇ ಆಚರಿಸೋದು. ನಮ್ಮ ದೇಶದಲ್ಲಿ ಹ್ಯಾಂಡ್ ರೈಟಿಂಗ್ ಡೇ ಆಚರಿಸಲ್ಲ, ಅವ್ರು ಆಚರಿಸ್ತಾರೆ. ನಮ್ಗಿಂತ ಡಿಜಿಟಲ್ ತಂತ್ರಜ್ಞಾನದಲ್ಲಿ ಬಹಳಷ್ಟು ಮುಂದುವರೆದಿರೋರು ಅವ್ರು ಆಚರಿಸ್ತಾರೆ. ಯಾಕೆ ಅಂದ್ರೆ ಅವರು ಸಂಶೋಧನೆ ಮೂಲಕ ಕಂಡುಹಿಡ್ಕೊಂಡಿದ್ದಾರೆ ಮಕ್ಕಳ ಮೆದುಳಿನ ವಿಕಾಸ ಆಗತ್ತೆ ಅಂತ. ಇನ್ನೊಂದು ಪ್ರಯೋಗ ಮಾಡಿದ್ರು. ಒಂದು ತರಗತಿಯಲ್ಲಿ 2 ತರ ವಿದ್ಯಾರ್ಥಿಗಳನ್ನ ಕೂಡಿಸಿ, ಕೆಲವರು ಅವ್ರದ್ದು ನೋಟ್ ಪ್ಯಾಡ್ ಅಲ್ಲಿ ಕೀಬೋರ್ಡ್ ಆಪರೇಟ್ ಮಾಡ್ಕೊಂಡು ನೋಟ್ಸ್ ತಗೋಬೇಕು, ಇನ್ನು ಕೆಲವರು ಬರೆದು ನೋಟ್ಸ್ ತಗೋಬೇಕು. ಆಮೇಲೆ ಅವ್ರನ್ನ ಲರ್ನಿಂಗ್ ಔಟ್ಕಮ್ ಮಾಡ್ಲಿಕ್ಕೆ ಪರೀಕ್ಷೆ ಮಾಡಿದ್ರು. ಗೊತ್ತಾಗಿದ್ದೇನು ಅಂದ್ರೆ, ಯಾರು ಬರಹದ ಮೂಲಕ ನೋಟ್ಸ್ ತಗೊಳ್ತಾ ಇದ್ರೋ ಈ ಕೀ ಪ್ಯಾಡ್ ಆಪರೇಟ್ ಮಾಡೋರ್ಗಿಂತ ಅವ್ರದ್ದು ಮೆಮೊರಿ ಚೆನ್ನಾಗಿತ್ತು, ಅವ್ರದ್ದು ರಿಟೆಂಟಿವಿಟಿ ಚೆನ್ನಾಗಿರುತ್ತು. ದೇ ಕೇಮ್ ಔಟ್ ವಿತ್ ನ್ಯೂ ಐಡಿಯಾಸ್. ಎಲ್ಲ ವಿಷಯದಲ್ಲೂ ಅವರು ಎತ್ತರದಲ್ಲಿ ಇದ್ರು. ಈ ತರ ಪ್ರಯೋಗ ಮಾಡಿದ್ಮೇಲೆ ಅವರು ನಿರ್ಧಾರ ಮಾಡಿದ್ರು, ಹ್ಯಾಂಡ್ ರೈಟಿಂಗ್ ಇಂಪಾರ್ಟೆಂಟ್ ಅಂತ. ನೋಡಿ, ತುಂಬಾ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ, ಮಹಾಭಾರತದ ಕಾಲದಲ್ಲಿ ಅಥವಾ ಅದಕ್ಕಿಂತ ಹಿಂದಿನ ಕಾಲದಲ್ಲಿ, ಇವತ್ತು 26ನೇ ತಾರೀಕು, ಇನ್ನು 3 ದಿವಸಕ್ಕೆ 29ನೇ ತಾರೀಕು ಬರುತ್ತೆ. ಅವತ್ತು ಈ ಆಷಾಢ ಮಾಸದ ಹುಣ್ಣಿಮೆ ಬರುತ್ತೆ. ಆಷಾಢ ಮಾಸದ ಹುಣ್ಣಿಮೆಯನ್ನ ನಾವು ವ್ಯಾಸ ಪೂರ್ಣಿಮಾ ಅಥವಾ ಗುರು ಪೂರ್ಣಿಮಾ ಅಂತ ಕರಿತೀವಿ. ಅವೆಲ್ಲ ಆಚರಿಸ್ತೀವಿ. ಅದು ವ್ಯಾಸರಿಗೆ ತೋರಿಸುವಂತ ಗೌರವ. ಅವರು ಆಗಿನ ಕಾಲದಲ್ಲಿ ಅವರು ನೋಡಿ ವೇದಗಳನ್ನ ವಿಂಗಡಿಸಿದ್ರು. ಅವರು ಮಹಾಭಾರತವನ್ನ, ಯಾವುದರಲ್ಲಿ ಗೀತೆ ಕೂಡ ಇದೆಯಾ, ಭಗವದ್ಗೀತೆ, ಅದನ್ನ ಅವರು ಬರೆದ್ರು. ಅವರನ್ನ ಲೋಕಗುರು ಅಂತ ನಾವು ಕರಿತೀವಿ. ಅವರೇ ಒಂದ್ ಕಡೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಊರ್ಧ್ವ ಬಾಹುರು ವಿರೋಮ್ ಏಷ್ಯ ನಚ ಕಶ್ಚಿತ್ ಶೃಣೋತಿ ಮೇ ಧರ್ಮಾದರ್ಥಶ್ಚ ಕಾಮಸ್ಥ ಕಿಮರ್ಥಂ ನ ಸೇವ್ಯತೆ ಅಂತ. ನಾನು 2 ಕೈಗಳನ್ನ ಮೇಲೆತ್ತಿ ಕೂಗಿ ಕೂಗಿ ಹೇಳ್ತಾ ಇದ್ದೀನಿ, ಧರ್ಮ ಅಂದ್ರೇನು, ಅರ್ಥ ಅಂದ್ರೇನು, ಕಾಮ ಅಂದ್ರೇನು. ಯಾಕೆ ಜನ ನಾನು ಹೇಳೋದನ್ನ ಯಾರು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಆಗ ಅವ್ರಿಗನ್ಸ್ತಂತೆ. ವ್ಯಾಸರಿಗೆ ಆ ಥರ ಆಗಿದೆ, ಕೇಳ್ತಾ ಇಲ್ಲ ಅಂತ. ಇನ್ನು ನಾನು ಸಾಕಷ್ಟು ಕೂಗೇನೆ ಹೇಳಿದ್ದೀನಿ. ನಾನು ಹೇಳೋದನ್ನು ಇಲ್ಲಿ ನನಗೆ ಗೊತ್ತಿದೆ, ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಕೆಲವರು, ನಮ್ಮ ಒಳಗಡೆನೆ ಕೆಲವರು ರಾವಣರು ಮತ್ತು ದುರ್ಯೋಧನರು ಇದ್ದಾರೆ. ಇದು ಸರಿಯಾಗಿ ರಾವಣ ಹೇಳಿದ್ನೋ ದುರ್ಯೋಧನ ಹೇಳಿದ್ನೋ ನನಗೆ ಗೊತ್ತಿದ್ದ. ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ. ಯಾವುದು ಒಳ್ಳೇದು ಅನ್ನೋದು ನನಗೆ ಗೊತ್ತು, ಅದನ್ನ ನಾನು ಖಂಡಿತ ಮಾಡಲ್ಲ. ಯಾವುದು ಕೆಟ್ಟದು ಅನ್ನೋದು ನನಗೆ ಗೊತ್ತು. ಜಾನಾಂ ಯಧರ್ಮಂ ನಚಮೇ ನಿವೃತ್ತಿ. ಅಧರ್ಮ ಯಾವುದು ಅನ್ನೋದು ನನಗೆ ಗೊತ್ತು, ಅದನ್ನ ನಾನು ಬಿಡೋದೇ ಇಲ್ಲ, ಮಾಡೇ ಮಾಡ್ತೀನಿ ಅಂತ.
ಅವ್ರು ಏನಾದ್ರು ಅಂತ. ಸ್ವಲ್ಪ ಮಟ್ಟಿಗೆ ನಮ್ಮ ಎಲ್ಲರಲ್ಲೂ ರಾವಣರು ದುರ್ಯೋಧನರು ಇದ್ದಾರೆ. ನಾನು ಹೇಳ್ತಿರೋ ಅಂತ ವಿಷಯಗಳು ಇದು ಸರಿ, ಇದು ಒಳ್ಳೇದು ಅಂತ ಅನ್ಸಿದ್ರೆ ತಕ್ಷಣ ಅದನ್ನ ಆಚರಿಸೋದಕ್ಕೆ ಶುರು ಮಾಡಬೇಕು. ಇಲ್ಲದೇ ಇದ್ರೆ ನಾವು ರಾವಣ ಅಥವಾ ದುರ್ಯೋಧನ ಆಗ್ತೀವಿ. ಇಷ್ಟು ಹೇಳಿ ಇಷ್ಟೊತ್ತು ಶಾಂತವಾಗಿ ನಾನು ಹೇಳಿರೋ ಅಂತ ಮಾತನ್ನ ಕೇಳ್ಕೊಂಡಿರೋ ನಿಮ್ಗೆಲ್ರಿಗೂ ಧನ್ಯವಾದವನ್ನ ಅರ್ಪಿಸ್ತೀನಿ. ಈ ಕಾರ್ಯಕ್ರಮ ಈಗ ಮುಗೀತು, 11 ಗಂಟೆ ಮುಗೀತು. ಅದರಿಂದ ನಾನು ಈಗ ನಿಲ್ಲಿಸ್ತೀನಿ. ಆಮೇಲೆ ಆಸಕ್ತಿ ಮತ್ತು ಸಮಯ ಯಾರಿಗಾದರೂ ಇದ್ದರೆ ಅವ್ರು ಬೇಕಾದರೆ ಇನ್ನೇನಾದರೂ ಸ್ಪಷ್ಟತೆಗಳನ್ನು ನಿಮಗೆ ಬೇಕಾಗಿದ್ದರೆ ತಿಳ್ಕೊಂಡು ಹೋಗ್ಬೋದು. ಧನ್ಯವಾದಗಳು. ನಮಸ್ಕಾರ. ಇಂದು ವಿವೇಕವಂತನ ಮಾಸಿಕ ವಿಶೇಷ ಪ್ರವಚನದ ಸರಣಿಯಲ್ಲಿ ನಮ್ಮೊಂದಿಗೆ ಶ್ರೀಯುತ ಜಿ.ಕೆ. ವೆಂಕಟೇಶ್ ಮೂರ್ತಿರವರು ಇದ್ದು ಕೈ ಬರಹದ ವಿಚಾರದ ಮಹತ್ವದ ಕುರಿತು ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಇವರಿಗೆ ವಿವೇಕಾನಂದ ಬಾಲಕ ಸಂಘ, ವಿವೇಕಾನಂದ ಯುವಕ ಸಂಘ ಮತ್ತು ರಾಮಕೃಷ್ಣ ಮಠ ಬಸವನಗುಡಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಮತ್ತು ಈ ಸಣ್ಣ ತಿಳುವಳಿಕೆಯನ್ನು ಸ್ವೀಕರಿಸಬೇಕಾಗಿ ಕೋರಿಕೊಳ್ಳುತ್ತೇನೆ. ಧನ್ಯವಾದ. ಇಲ್ಲಿ ನೆರವೇರಿದಂತಹ ಪೋಷಕರಿಗೂ, ಸ್ವಯಂ ಸೇವಕರಿಗೂ ಮತ್ತು ಎಲ್ಲಾ ಬಾಲಕರು ಹಾಗೂ ಯುವಕರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ತಸ್ಮಿನ್ ಸೃಷ್ಟೇ ಜಗತ್ಸೃಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.